ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಅಪ್ಪು ಕನ್ನಡ ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.in ನಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ನಮ್ಮ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ತಿಳ್ಕೊಬಹುದು. ಹಾಗೆ ನಮ್ಮದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ. ನಾವು ನಡೆಯೋ ಪ್ರತಿಯೊಂದು ಇಂಟರ್ವ್ಯೂನು ಕೂಡ ನಾವು ಅದರಲ್ಲಿ ಅಪ್ಲೋಡ್ ಮಾಡ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತೆ. ಹಾಗೆ ನಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ, ಹಾಗೆ ಐ ಹಾರ್ಟ್ ಆಪ್ ಅಂತ, ಹಾಗೆ ಕಮ್ಯುನಿಟಿ ಪ್ಲಸ್ ಇದೊಂದು ಫ್ರೀ ಆಪ್. ಇದರಲ್ಲೂ ಕೂಡ ನೀವು ಕನೆಕ್ಟ್ FM 100.9 ಅಂತ ಸರ್ಚ್ ಮಾಡೋದ್ರಿಂದ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದ ಲೈವ್ ಸ್ಟ್ರೀಮ್ ನ ಕೂಡ ನೀವು ಕೇಳ್ಬೋದು. ಸೊ ನಮ್ಮ ಸ್ಟುಡಿಯೋದಲ್ಲಿ ಇವತ್ತಿದ್ದಾರೆ ಭಾಸ್ಕರ್ ರಾಮಚಂದ್ರ ಅವರು. ಇವರೊಂದು IT ಪ್ರೊಫೆಷನಲ್, ಹಾಗೆ ಅವರು ಒಂದು ಕಮ್ಯುನಿಟಿ ವರ್ಕರ್ ಕೂಡ. ಹಾಗೆ ನಮ್ಮ ಜೊತೆ ಈರಪ್ಪ ಅವರು ಕೂಡ ಇದ್ದಾರೆ. ಇವರು ಕೂಡ ಒಂದು ಫಾರ್ಮಸಿ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಹಾಗೆ ಇವರು ಸಮುದಾಯ ಸೇವಕರು ಕೂಡ. ಸೊ ಇವ್ರ ಜೊತೆ ಇನ್ನೇ ಕೆಲವೇ ನಿಮಿಷಗಳಲ್ಲಿ ನಮ್ಮ ಒಂದು ಸಂದರ್ಶನ ಸ್ಟಾರ್ಟ್ ಆಗುತ್ತೆ. ಬನ್ನಿ, ಅದಕ್ಕಿಂತ ಮುಂಚೆ ನಾವು ಈ ಒಂದು ಹಾಡು ರಾಜ್ಕುಮಾರ್ ಅವರ ನಾದಮಯ್ಯ ಹಾಡನ್ನ ಕೇಳೋಣ. ಸೊ ಸ್ಟೇ ಟ್ಯೂನ್. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದೀರಾ ಅಪ್ಪು ಕನ್ನಡ ರೇಡಿಯೋ 100.9 FM ಅಲ್ಲಿ. ನೀವು www.connectfm.in ನಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ನಮ್ಮ ಒಂದು ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ತಿಳ್ಕೊಬಹುದು. ಫ್ರೆಂಡ್ಸ್, ನಾನು ಈಗ ತಾನೇ ಹೇಳಿದೆ, ನಮ್ಮ ಕಾರ್ಯಕ್ರಮಕ್ಕೆ ಭಾಸ್ಕರ್ ರಾಮಚಂದ್ರ ಅವರು ಬಂದಿದ್ದಾರೆ, ಹಾಗೆ ಈರಪ್ಪ ಅವರು ಬಂದಿದ್ದಾರೆ. ಭಾಸ್ಕರ್ ರಾಮಚಂದ್ರ ಅವರು IT ಪ್ರೊಫೆಷನಲ್, ಹಾಗೆ ಸಮುದಾಯ ಸೇವಕರು ಕೂಡ. ಹಾಗೆ ಈರಪ್ಪ ಅವರು ಕೂಡ ಒಂದು ಫಾರ್ಮಸ್ಯೂಟಿಕಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಇವರು ಒಂದು ಸಮುದಾಯ ಸೇವಕರು ಕೂಡ. ಹಾಗೆ ಇವರು ಕೊಡಗು ಸಮಾಜ ಸಂಘದಲ್ಲೂ ಕೂಡ ಇವರು ಅಲ್ಲಿ ಕೆಲಸ ಮಾಡ್ತಾರೆ ವಾಲಂಟಿಯರ್ ಆಗಿ. ಹಾಗೆ HEACCದು ಕೋ-ಫೌಂಡರ್ ಕೂಡ. ಸೊ ಇವರಿಬ್ರು ಬಂದಿರೋ ಮುಖ್ಯ ಉದ್ದೇಶ ಏನಂದ್ರೆ, ಈ ಒಂದು HEACC ಅಂದ್ರೆ ಒಂದು ಹಿಂದೂ ಎಜುಕೇಶನ್ ಅಂಡ್ ಕಲ್ಚರಲ್ ಸೆಂಟರ್, ಹಿಂದೂ ಶಿಕ್ಷಣ ಮತ್ತೆ ಸಾಂಸ್ಕೃತಿಕ ಕೇಂದ್ರದ ಇದರ ಒಂದು ಅನುಮೋದನೆ ಮಾಡೋದಕ್ಕೆ ಇಲ್ಲಿ ಬಂದಿದ್ದಾರೆ. ಸೊ ಬನ್ನಿ, ಇವ್ರಿಗೆ ನಾವು ವಾರ್ಮ್ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ನಮ್ಮ ಅಪ್ಪು ಕನ್ನಡ ರೇಡಿಯೋಗೆ ಸುಸ್ವಾಗತ ಇಬ್ರಿಗೂ. ನಮಸ್ಕಾರ. ಯಾ, ಥ್ಯಾಂಕ್ ಯು. ಸೊ ಭಾಸ್ಕರ್ ಅವರು ಸೆಕೆಂಡ್ ಟೈಮ್ ಬಂದಿರೋದು. ಲಾಸ್ಟ್ ಟೈಮ್ ಭಾಸ್ಕರ್ ಅವ್ರ ವೈಫ್ ದಿವ್ಯಶ್ರೀ ಅವ್ರ ಜೊತೆ ಬಂದಿದ್ರು. ಸೊ ಇವತ್ತು ಅವ್ರು ಈರಪ್ಪ ಅವ್ರ ಜೊತೆ, ಅವ್ರ ಜೊತೆ ಕೆಲಸ ಮಾಡೋರ ಜೊತೆ ಬಂದಿದ್ದಾರೆ. ಸೊ ಹೇಗೆ ಅನ್ಸ್ತಾ ಇದೆ ನಿಮ್ಮಿಬ್ಬರಿಗೂ ಇವತ್ತು ಬಂದಿರೋದು? ನಿಮ್ಗೆ ಫಸ್ಟ್ ಟೈಮ್ ಈರಪ್ಪ ಅವರೇ? ಮೊದಲನೇ ಬಾರಿ ಹೌದು, ಆದರೆ ನಮ್ಗೆ ನೀವು ಅವಕಾಶ ಕೊಟ್ಟಿದ್ದೀರಾ. ನಮ್ಮ ಉದ್ದೇಶದ ಬಗ್ಗೆ ಜನಗಳಿಗೆ ಪರಿಚಯ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಕೊಡ್ತಿದ್ದೀರಾ. ಅದರಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸೊ ಭಾಸ್ಕರ್ ಅವರು ಮತ್ತೆ ನಾನು ಈರಪ್ಪ ಅವರ ಒಂದು ಕಿರು ಪರಿಚಯ ಮಾಡಿಕೊಟ್ಟಾಯ್ತು. ಬನ್ನಿ, ಅವರ ಮೂಲಕನೇ ಅವರ ಒಂದು ಬ್ಯಾಕ್ ಗ್ರೌಂಡ್ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಜ್ಯೋತ್ಸ್ನಾ ಅವರೇ, ಧನ್ಯವಾದಗಳು ಇಲ್ಲಿ ಮತ್ತೆ ಅವಕಾಶ ಕೊಟ್ಟಿದ್ದಕ್ಕೆ. ಮತ್ತು ನಮ್ಮ ಈ ಪ್ರೋಗ್ರೆಸ್ ಏನಿದೆ ಅದನ್ನ ಹಂಚ್ಕೊಳ್ಳೋಕೆ ಇಟ್ಸ್ ಅ ವೆರಿ ಗುಡ್ ಆಪರ್ಚುನಿಟಿ ಫಾರ್ ಅಸ್ ಆಸ್ ವೆಲ್. ನನ್ನ ಹೆಸರು ಭಾಸ್ಕರ್ ಅಂತ. ನಾನು ಮೂಲತಃ ಬೆಂಗಳೂರು, ಕರ್ನಾಟಕ ಇಂದ. ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು. ನನ್ನ ರೂಟ್ಸ್ ಇರೋದು ಮೈಸೂರಲ್ಲಿ. ನಮ್ಮ ಅಪ್ಪ ಮೈಸೂರು ನಂಜನಗೂಡಿಂದ ಬಂದಿರೋದು. ಸೊ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ. ಅದಾದ್ಮೇಲೆ ನಾನು ಕೆಲಸ ಶುರು ಮಾಡಿಕೊಂಡೆ ಬೆಂಗಳೂರಲ್ಲಿ. ಹಾಗೇನೆ ನಾನು ಪಾರ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಎಜುಕೇಶನ್ ಕೂಡ ಮಾಡಿದ್ದೀನಿ XLRI ಜಮ್ಶೆಡ್ಪುರಿಂದ. ಅದಾದ ನಂತರ ನಾನು ವೇರಿಯಸ್ ಕಂಪ್ನೀಸ್ ಅಲ್ಲಿ ವರ್ಕ್ ಮಾಡಿದ್ದೀನಿ. ಹೈದರಾಬಾದ್ ಅಲ್ಲಿ ಇದ್ದೆ ಸುಮಾರು 5 ವರ್ಷ. ಅದಾದ್ಮೇಲೆ ನಾನು ರೆಡ್ಮಂಡ್ US ಅಲ್ಲಿ ಇದ್ದೆ ಕೆಲವು ವರ್ಷಗಳು. ಇಲ್ಲಿಗೆ ಸಿಡ್ನಿಗೆ ಬಂದು ಸುಮಾರು 7 ವರ್ಷ ಆಗಿದೆ ನಾನು ಇವಾಗ. ಇಲ್ಲೂ ಕೂಡ ನಾನು IT-ಲಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ಐ ಆಮ್ ಪಾರ್ಟ್ ಆಫ್ ವಾಲಂಟಿಯರಿಂಗ್ ಫಾರ್ ವೇರಿಯಸ್ ಆರ್ಗನೈಸೇಷನ್ಸ್. ಟು ನೇಮ್ ಎ ಫ್ಯೂ, HEACC ಮತ್ತೆ HSS ಎರಡು ಕಡೆನೂ ನಾನು ವಾಲಂಟಿಯರ್ ಮಾಡ್ತಾ ಇದ್ದೀನಿ. ಹಿಂದೂ ಸ್ವಯಂ ಸೇವಕ ಸಂಘ, HSS. ನೀವು ಈರಪ್ಪ? ನನ್ನನ್ನು ಇಲ್ಲಿ ಸಾಕಷ್ಟು ಜನ ಪರಿಚಯ ಇರಬಹುದು. ನಾನು ಮೂಲತಃ ಕೊಡಗಿನವನಾದರೂ ಆಸ್ಟ್ರೇಲಿಯಾಕ್ಕೆ ಬರೋದಕ್ಕೆ ಮೊದಲು ಬೆಂಗಳೂರಿನಲ್ಲಿ ಮೈಕೋದಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿಂದ 1992ರಲ್ಲಿ ಆಸ್ಟ್ರೇಲಿಯಾಗೆ ವಲಸೆ ಬಂದಿದ್ದಾಯಿತು. ಇಲ್ಲಿ ಬಂದು ನಾವು ಕೆಲಸಗಳು ಶುರು ಮಾಡಿದ್ವಿ. ಕೆಲಸಗಳು ಶುರು ಮಾಡಿದಾಗ ನಮಗೆ ಜನ ಪರಿಚಯ ಅಂದರೆ, ನಾವು ಬೀದಿನಲ್ಲಿ ಹೋಗುವಾಗ ಬೀದಿ ಆ ಪಕ್ಕದಲ್ಲಿ ಒಬ್ಬರು ಭಾರತೀಯ ರಂಗದವ್ರನ್ನ ಕಂಡ್ರೆ ರೋಡ್ ದಾಟಿ ಆ ಕಡೆ ಹೋಗಿ ಮಾತಾಡಿಸ್ತಾ ಇದ್ವಿ.
ಆ ಥರ ಪರಿಸ್ಥಿತಿಯಲ್ಲಿ ನಾವುಗಳು ಬಂದಾಗ ಅಷ್ಟು ಕಡಿಮೆ ಜನನೂ ಇದ್ದರು. ತುಂಬ ಜನ ಹಳಬರಿಗೆ ಜ್ಞಾಪಕ ಇರ್ಬೋದು, ಇಂಡಿಯನ್ ಶಾಪ್ಸ್ ಕೂಡ ಇರಲಿಲ್ಲ. ನಾವು ಗ್ರ್ಯಾಂಡ್ ಸ್ಟೋರ್ ಅಂತ ಒಂದು ಯಗೋನದಲ್ಲಿ ಒಬ್ಬರು ಮನೆ ಗ್ಯಾರಾಜಲ್ಲಿ ಅಂಗಡಿ ನಡೆಸ್ತಾ ಇದ್ರು. ಅಲ್ಲಿಗೆ ಹೋಗಿ ನಾವು ಸಾಮಾನುಗಳು ತರದ ಇಂಡಿಯನ್ ಐಟಮ್ಸ್ ತಗೊಂಬರ್ತಾ ಇದ್ವಿ. ಆ ಥರ ಪರಿಸ್ಥಿತಿನಲ್ಲಿ ಬಂದ್ವಿ. ಅವಾಗ ಪ್ರತಿಯೊಬ್ಬರು ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಾಯ ಮಾಡೋದು ಸಾಮಾನ್ಯ ಸಹಜವಾಗಿತ್ತು. ಅಲ್ಲಿಂದ ನಮಗೆ ಒಂದೊಂದು ರೂಪದಲ್ಲಿ ಜನಗಳಿಗೆ ಏನಾದರೂ ಒಂದು ಆಪತ್ತುಗಳು ಬಂದಾಗ ಸಹಾಯ ಮಾಡೋದು, ಅದು ಎಲ್ಲರೂ ಕಮ್ಯುನಿಟಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರೂ ಅದನ್ನು ಮಾಡ್ತಾ ಇದ್ರು, ನಾವುಗಳು ಮಾತ್ರ ಅಂತಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾವು ಅನಂತರಂ ಅಂತ ಒಂದು ಗ್ರೂಪನ್ನು ಇದು ಮಾಡಿದ್ವಿ. ತುಂಬ ಜನಕ್ಕೆ ಮರ್ತೋಗಿರ್ಬೋದು. ಅವಾಗ ಏನಂತ ಹೇಳಿದ್ರೆ, ತುಂಬ ಜನಕ್ಕೆ ಇಲ್ಲಿ ಬಂದಿರ್ತಾರೆ, ಆಕಸ್ಮಿಕವಾಗಿ ಕೆಲವು ದುರ್ಘಟನೆಗಳು ನಡೆಯುತ್ತೆ. ಅಂಥ ಸಂದರ್ಭದಲ್ಲಿ ಮುಂದಕ್ಕೆ ಏನು ಮಾಡಬೇಕು ಅಂತ ಜನಕ್ಕೆ ಗೊತ್ತಾಗದೇ ಇರತಕ್ಕಂಥ ಪರಿಸ್ಥಿತಿ ತುಂಬ ಸಲ ಆಗಿತ್ತು. ಅಂಥವರುಗಳಿಗೆ ತಕ್ಷಣಕ್ಕೆ ಅವರುಗಳಿಗೆ ವಿಷಯಗಳ ತಿಳುವಳಿಕೆ ಇರ್ಬೋದು, ಅಥವಾ ನೈತಿಕವಾಗಿ ಸಲಹೆ ಸಹಾಯಗಳಿರ್ಬೋದು, ಆ ಥರ ಶುರು ಮಾಡಿದ್ದು ನಾವು ಅನಂತರಂ ಅಂತ. ಅದು ಮುಂದಕ್ಕೆ ಹೋಗಿ ಸೇವಾ ಆಸ್ಟ್ರೇಲಿಯಾ ಜೊತೆ ಒಂದಾಯಿತು. ಸೊ ಅಲ್ಲಿಂದ ತುಂಬ ಜನಕ್ಕೆ ನಮ್ಮನ್ನು ಸೇವಾ ಆಸ್ಟ್ರೇಲಿಯಾದಿಂದ ಪರಿಚಯ ಆಗಿರ್ಬೋದು, ಅಥವಾ ತುಂಬ ವರ್ಷಗಳ ಕಾಲ ಫ್ರೆಂಡ್ಸ್ ಆಫ್ ಇಂಡಿಯಾ ಆಸ್ಟ್ರೇಲಿಯಾ ಅದಕ್ಕೆ ಸಾಕಷ್ಟು ಕೆಲಸಗಳನ್ನು ನಾನು ಮಾಡ್ತಾ ಇದ್ದೆ. ಅದರಿಂದ ಹಾಗಾಗಿ ಸಮಾಜದಲ್ಲಿ ಸಾಕಷ್ಟು ಜನಕ್ಕೆ ನನ್ನ ಪರಿಚಯ ಆಗ್ತಾ ಇತ್ತು. ಮುಂದಕ್ಕೆ ಹೋಗ್ತಾ ನಾನು ಹಿಂದೂ ಸ್ವಯಂ ಸೇವಕ ಸಂಘದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೀನಿ, ಮಾಡ್ತಾ ಇದ್ದೆ. ಸುಮಾರು 2014ರವರೆಗೂ ಸಾಕಷ್ಟು ಹಿಂದೂ ಸ್ವಯಂ ಸೇವಕ ಸಂಘದಲ್ಲಾಗಲಿ, ವಿಶ್ವ ಹಿಂದೂ ಪರಿಷತ್ತಲ್ಲಾಗಲಿ, ಸೇವಾ ಆಸ್ಟ್ರೇಲಿಯಾದಲ್ಲಾಗಲಿ, ಈ ಥರ ಬೇರೆ ಬೇರೆ ಇದರಲ್ಲಿ ನಾನು ಕೆಲಸ ಮಾಡಿದ್ರಿಂದ ಸಾಕಷ್ಟು ಜನಗಳ ಪರಿಚಯನೂ ಆಯಿತು. 2014ರಲ್ಲಿ ಮೋದಿಜಿಯವರ ಕಾರ್ಯಕ್ರಮ ಮಾಡಿದಾಗ, ಮೋದಿಜಿಯವರ ಕಾರ್ಯಕ್ರಮಕ್ಕೆ ಟಿಕೆಟ್ ಹಂಚಿಕೆ ವ್ಯವಸ್ಥೆ ನನ್ನ ಮನೆಯಿಂದ ಮಾಡಲಾಯಿತು. ಹಾಗಾಗಿ ತುಂಬ ಜನಕ್ಕೆ ಆವಾಗ ನನ್ನ ಪರಿಚಯ ಆಯಿತು. ಕಾರಣಾಂತರದಿಂದ 2014ರ ನಂತರ ನನಗೆ ಸ್ವಲ್ಪ ಮೈಂಡ್ ಚೆನ್ನಾಗಿಲ್ಲದೆ ಆದ್ದರಿಂದ ನಾನು ಸಾಮಾಜಿಕ ಕೆಲಸಗಳಲ್ಲಿ ಸ್ವಲ್ಪ ಹಿಂದುಳಿಬೇಕಾಯಿತು. ಸೊ ಸುಮಾರು 8-9 ವರ್ಷಗಳ ಕಾಲ ನಾನು ಆಚೆ ಬರಲಿಲ್ಲ. ಸೊ ಹಾಗಾಗಿ ಈಗ ಹೊಸದಾಗಿ ಬಂದಿರತಕ್ಕಂಥ ಸಾಕಷ್ಟು ಜನಕ್ಕೆ ನನ್ನ ಪರಿಚಯ ಇಲ್ಲ, ನನಗೂ ಅವ್ರಗಳ ಪರಿಚಯ ಇಲ್ಲ. ಈಗ ಮತ್ತೆ ನನ್ನ ಹೆಲ್ತ್ ಸುಧಾರಿಸ್ಕೊಂಡಿದೆ. ಈಗ ಒಂದೆರಡು ವರ್ಷಗಳಿಂದ ಈ HESCC ಹಿಂದೂ ಎಜುಕೇಷನ್ ಕಲ್ಚರಲ್ ಸೆಂಟರ್ ಇದರ ಕೆಲಸ ಪ್ರಾರಂಭ ಆದಾಗ ಮತ್ತೆ ನಾನು ಮಾಡ್ತಾ ಇದ್ದಂಥ ಕೆಲವು ಕೆಲಸಗಳನ್ನ ಮುಂದುವರಿಸಬೇಕು ಅಂತ ಅನ್ನಿಸ್ತು. ಹಾಗಾಗಿ ಅದ್ರ ವಿಚಾರವನ್ನೇ ಮಾತಾಡಬೇಕು ಅಂತ ಇವತ್ತು ಭಾಸ್ಕರ್ ಜಿಯವರು ಕರೆದಾಗ ಬರಲ್ಲ ಅಂತ ಹೇಳಲಿಕ್ಕೆ ಮನಸ್ಸು ಬರಲಿಲ್ಲ, ಬರಬೇಕು ಅನ್ನಿಸ್ತು, ಬಂದಿದ್ದೀನಿ. ಮುಂದಕ್ಕೆ ಹೋಗ್ತಾ ನಿಮ್ಮೆಲ್ಲರ ಮುಂದೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ತಾ ಹೋಗ್ತೀನಿ. ನಮಸ್ಕಾರ. ನೀವು ಭಾಸ್ಕರ್ ಅವರೇ. ಸೊ ನಾನು ಹೇಳ್ದಂಗೆ ಈರಪ್ಪಾಜಿ ಜೊತೆ ನಾನು ಸುಮಾರು 1.5-2 ವರ್ಷದಿಂದ HESCCಗೆ ಕೆಲಸ ಮಾಡ್ತಾ ಇದ್ದೀನಿ. ಆಬ್ವಿಯಸ್ಲಿ ಎನಿ ಸಂಸ್ಥೆ ಏನೇ ಆಗಿದ್ರು ಒಂದು ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಸೊ ವಿ ವಿಲ್ ಟೇಕ್ ಆಲ್ ದರ್ ಗೈಡೆನ್ಸ್ ಇನ್ ಮೂವಿಂಗ್ ಫಾರ್ವರ್ಡ್ ಅಂಡ್ ಹೌ ವಿ ಕ್ಯಾನ್ ಬೆಟರ್ ಸರ್ವ್ ದ ಕಮ್ಯುನಿಟಿ. Not only making it a better place for us, but keeping in mind the future generation. The number of Australians that are there the number of Indians that are migrating to Australians is increasing. So it is very important that we give back something to the community for them to take forward our values and culture. So I think it's very important that we focus on that.
ಥ್ಯಾಂಕ್ ಯು ಸೋ ಮಚ್. ನೀವು ಎಷ್ಟೊಂದು ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ಹಿನ್ನೆಲೆ ಬಗ್ಗೆ ಎಲ್ಲ ಮಾಹಿತಿನ ಎಲ್ಲ ಕೊಟ್ಟರು. ಈರಪ್ಪ ಅವರು ಆಲ್ಮೋಸ್ಟ್ ಒಂದು 30 ವರ್ಷದಿಂದಾನು ನೀವು ಇಲ್ಲಿ ಬಂದಾಗಿಂದನೂ ಎಷ್ಟೊಂದು ಸಮಾಜ ಸೇವೆ ಮಾಡ್ತಾ ಇದ್ದೀರಾ. SC ಸೇವಾ ಆಸ್ಟ್ರೇಲಿಯಾ ಬಗ್ಗೆ ಎಲ್ಲ ಬಹಳಷ್ಟು ಮಾಹಿತಿ ಕೊಟ್ಟರು. ಹಾಗೆ ನೀವು ವಿಶ್ವ ಹಿಂದೂ ಪರಿಷತ್ತಲ್ಲೂ ಕೆಲಸ ಮಾಡ್ತಾ ಇದ್ದೀರಾ. ಹಾಗೆ ನೀವು ಕೂಡ HSS ಹಿಂದೂ ಸ್ವಯಂ ಸೇವಕ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಹಾಗೆ ಹಲವಾರು ಒಂದು ಹಿಂದೂ NGOs ಗಳಲ್ಲಿ ನೀವು ತುಂಬಾ ತೊಡಗಿಸ್ಕೊಂಡಿದ್ದೀರಾ ಕಮ್ಯುನಿಟಿ ವರ್ಕ್ ಅಲ್ಲಿ. ಸೊ ಇವಾಗ ನೀವು HESCC, ಸೊ ಎಸ್ಪೆಷಲಿ ದಿ ಹಿಂದೂ ಎಜುಕೇಶನ್ ಅಂಡ್ ಕಲ್ಚರಲ್ ಸೆಂಟರ್. ಸೊ ನಾವು ಬಂದಿರೋ ಮುಖ್ಯ ಉದ್ದೇಶನೇ ಈ ಒಂದು ಎಜುಕೇಶನ್ ಸೆಂಟರ್ ಬಗ್ಗೆ ಮಾತಾಡೋದಕ್ಕೆ. ಬನ್ನಿ ಈ ಒಂದು HESCC ಬಗ್ಗೆ ತಿಳ್ಕೊಳ್ಳೋಣ. ಸೊ ಏನಿದು ಒಂದು HESCC ಅಂದ್ರೆ ಎಲ್ಲರಿಗೂ ಗೊತ್ತಿಲ್ಲ, ಇದೊಂದು ಎಜುಕೇಶನ್ ಸೆಂಟರ್ ಅಂತ ಎಲ್ಲರಿಗೂ ಗೊತ್ತು. ಏನು ಇದು, ಇದರ ಉದ್ದೇಶ ಏನು, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡಿ. ಸೊ ಮೊದಲನೇದಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಸುಮಾರು ಜನದ ಹತ್ರ ನಾವು ಮಾತಾಡಿದಾಗ ಇದೊಂದು ಹಿಂದೂ ಎಜುಕೇಶನ್ ಸೆಂಟರ್, ಇದೊಂದು ಸ್ಕೂಲ್ ಸನಾತನ ಅಂತ ಅದರ ಹೆಸರು, ಇದನ್ನ ತೆಗಿಬೇಕು ಅಂತ ಹೊರಟಿದೀವಿ ಅಂದಾಗ ಫಸ್ಟ್ ಕ್ವಶನ್ ಅವ್ರು ಕೇಳೋದು, ಇದು ಯಾವ ತರದ ಸ್ಕೂಲು, ನೀವು ಹಿಂದಿ ಹೇಳ್ಕೊಡ್ತೀರಾ, ಸ್ಕ್ರಿಪ್ಚರ್ ಹೇಳ್ಕೊಡ್ತೀರಾ ಅಂತ ಕೇಳ್ತಾರೆ. ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ದಿಸ್ ಇಸ್ ಲೈಕ್ ಎನಿ ಅದರ್ ನಾರ್ಮಲ್ ಸ್ಕೂಲ್ ಇನ್ ನ್ಯೂ ಸೌತ್ ವೇಲ್ಸ್. ಸೊ ನೀವು ಇಂಡಿಪೆಂಡೆಂಟ್ ಸ್ಕೂಲ್ ಅಂತ ಕೇಳಿರ್ಬೋದು, ನಿಮ್ಮ ಮಕ್ಕಳುಗಳಲ್ಲಿ ಕೆಲವು ಇಂಡಿಪೆಂಡೆಂಟ್ ಸ್ಕೂಲ್ ಹೋಗ್ತಿರ್ಬೋದು, ಪಬ್ಲಿಕ್ ಸ್ಕೂಲ್ಸ್ ಅಂತಾನೂ ಇದೆ, ಅದೇ ತರ ಇಂಡಿಪೆಂಡೆಂಟ್ ಸ್ಕೂಲ್ಸ್ ಅಂತ ಇದೆ, ಪ್ರೈವೇಟ್ ಸ್ಕೂಲ್ಸ್ ಅಂತ ಇದೆ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಅನ್ ಇಂಡಿಪೆಂಡೆಂಟ್ ಸ್ಕೂಲ್. ಆಮೇಲೆ ಕರಿಕ್ಯುಲಮ್ ವಿಲ್ ಬಿ ಮೋಸ್ಟ್ಲಿ ಫ್ರಮ್ NSW, ನ್ಯೂ ಸೌತ್ ವೇಲ್ಸ್ ಕಡೆಯಿಂದ ಏನ್ ನಿಮ್ಗೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಏನ್ ಕರಿಕ್ಯುಲಮ್ ಇರುತ್ತೋ ಅದೇ ಕರಿಕ್ಯುಲಮ್ ಇರುತ್ತೆ. ಬಟ್ ಅದರಲ್ಲಿ ಅರೌಂಡ್ 10 to 15% ಆಫ್ ಇಟ್ ವಿ ಕ್ಯಾನ್ ಮಾಡಿಫೈ ಟು ಸೂಟ್ ಅವರ್ ಕಮ್ಯುನಿಟಿ ಅಂಡ್ ನೀಡ್ಸ್. ಸೊ ಅಲ್ಲಿ ನಾವು ಈ ಹಿಂದೂ ಕಲ್ಚರ್ಸ್ ಅಂಡ್ ಹಿಂದೂ ವ್ಯಾಲ್ಯೂಸ್, ಹಿಂದೂ ಎಥಿಕ್ಸ್ ಇದೇನಿದೆ ಅದನ್ನ ಅಳವಡಿಸಿ ಇದನ್ನ ನಾವು ನಮ್ಮ ಸಮಾಜಕ್ಕೆ ವಾಪಸ್ ಕೊಡ್ಬೇಕು ಅಂತ ನಮ್ಮ ಉದ್ದೇಶ ಇದೆ ಇವಾಗ. ಸೊ ದಟ್ಸ್ ದ ಮೇನ್ ಥಿಂಗ್. ಸೊ ಇವಾಗ ನೀವು ಕೇಳಿರ್ಬೋದು, ಕ್ಯಾಥೋಲಿಕ್ ಸ್ಕೂಲ್ ಆಗಿರ್ಬೋದು, ಆಂಗ್ಲಿಕನ್ ಸ್ಕೂಲ್ ಆಗಿರ್ಬೋದು, ಇದೆಲ್ಲ ಬೇಕಾದಷ್ಟು ಇದೆ ಆಗ್ಲೇ. ಬಟ್ ಇದು ಹಿಂದೂ ಸ್ಕೂಲ್ ಅಂತ ಇದು ಪ್ರಥಮ ಬಾರಿಗೆ ಆಸ್ಟ್ರೇಲಿಯಲ್ಲಿ ನಾವು ತೆಗಿತಾ ಇರೋದು ಫಸ್ಟ್ ಟೈಮ್. ಸೊ ಅದು ಮೊದಲನೇ ಇದು ನಾನು ಹೇಳ್ಬೇಕು ಉದ್ದೇಶ ಏನಿದೆ ಅಂತ. ಎರಡನೇದು ಏನಂದ್ರೆ, ಇವಾಗ ನಾವು ಈ ಲೊಕೇಶನ್ ನೋಡಿದ್ರೆ ಇದು ಓಕ್ವಿಲ್ ಅಂತ ಒಂದು ಸಬರ್ಬ್ ಇದು. ಅಲ್ಲಿ ಓಕ್ವಿಲ್ ಅಂತ, ಓಕ್ವಿಲ್. ಸೊ ಇದು ನಾನು ನಿಮಗೆ ಲಾಸ್ಟ್ ಟೈಮ್ ಬಂದಿದ್ದಾಗ ಹೇಳಿದ್ದೆ ನಿಮಗೆ, ನಾವು ವಿ ಆರ್ ಇನ್ ದ ಪ್ರಾಸೆಸ್ ಆಫ್ ಅಕ್ವೈರಿಂಗ್ ದ ಲ್ಯಾಂಡ್. ಇವಾಗ ಸೆಟಲ್ಮೆಂಟ್ ಆಗಿದೆ, ಲ್ಯಾಂಡ್ ಸೆಟಲ್ಮೆಂಟ್ ಆಗಿದೆ. ಸೊ ಈ ಲ್ಯಾಂಡ್ ಟೋಟಲ್ ಕಾಸ್ಟ್ ಬಂದು $4.5 million. ಸೊ ನಾನು ಖಂಡಿತವಾಗಿ ನಮ್ಮ ಕಮ್ಯುನಿಟಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. They all have come together. Around 50% of that money we have raised through contributions, where they have donated without expecting anything to the community, and another less than around 50% we have taken it as a loan. Some of them have come forward and given it as a loan to the organization. So we are very thankful to that, and we were able to settle it on time. ಅಂಡ್ ಈ ಪ್ರಾಜೆಕ್ಟ್ ಏನ್ ನಡೀತಾ ಇದೆ ಇವಾಗ ಅದ್ರ ಬಗ್ಗೆ ನಾವು ಮುಂದೆ ಮಾಹಿತಿ ಕೊಡ್ತೀವಿ, ಯಾವ ಸ್ಟೇಜ್ ಅಲ್ಲಿ ಇದೆ, ಏನ್ ಪ್ರೋಗ್ರೆಸ್ ನಡೀತಾ ಇದೆ, ನಮ್ದು ಮುಂದಿನ ಏನು ಅಂತ ನಾನು. ಕಂಗ್ರಾಚುಲೇಷನ್ಸ್. ಲ್ಯಾಂಡ್ ಅಕ್ವೈರ್ ಮಾಡ್ಕೊಳ್ಳೋದೇ ಮೇನ್ ಥಿಂಗ್. ಸೊ ನೀವು ಲಾಸ್ಟ್ ಟೈಮ್ ಬಂದಾಗ ಲ್ಯಾಂಡ್ ಅಕ್ವೈರ್ ಮಾಡ್ಕೊಳ್ಳೋಕೋಸ್ಕರ, ಲ್ಯಾಂಡ್ಗೋಸ್ಕರ ಫಂಡಿಂಗ್ ಎಲ್ಲ ರೈಸ್ ಮಾಡ್ತಾ ಇರಿ. ಸೊ ಇಟ್ಸ್ ಸೋ ನೈಸ್. ಸೊ ಯು ಫೈನಲಿ ಗಾಟ್ ಯುವರ್ ಲ್ಯಾಂಡ್. ಸೊ ಈಗ ನೆಕ್ಸ್ಟ್ ಏನಂದ್ರೆ ಅದನ್ನ ಬಿಲ್ಡ್ ಮಾಡೋದು, ಅದರ ಒಂದು ನೆಕ್ಸ್ಟ್ ಅದರ ಫಂಡಿಂಗ್ ಬಗ್ಗೆ ಎಲ್ಲ ಮಾತಾಡೋಣ. ಸೊ ನೀವು ಈಗ ತಾನೇ ಹೇಳಿದ್ರಿ, ಸೊ ಈಗ ಹೇಗೆ ಆಂಗ್ಲಿಕನ್ ಕ್ಯಾಥಲಿಕ್ ಎಲ್ಲ ಸ್ಕೂಲ್ ಇದೆ, ಅದೇ ತರ ಒಂದು ಹಿಂದೂ ಸ್ಕೂಲ್. ಸೊ ಸನಾತನ ಧರ್ಮನ ನೀವು ಇಲ್ಲಿ ಒಂದು ಬೆಳೆಸ್ಬೇಕು, ಉಳಿಸ್ಬೇಕು ಅನ್ನೋ ಒಂದು ಇದಕ್ಕೋಸ್ಕರ ನಮ್ಮ ಒಂದು ಹಿಂದೂ ಸ್ಕೂಲ್ ಅನ್ನ ತೆರೀತಾ ಇದ್ದಾರೆ. ಅಂದ್ರೆ ಅಲ್ಲಿ ಹಿಂದೂ ಸಂಸ್ಕೃತಿಯ ಬಗ್ಗೆ, ಕಲೆಯ ಬಗ್ಗೆ, ಪ್ರತಿಯೊಂದು ಆರ್ಟ್ಸ್, ಕಲ್ಚರ್ ಪ್ರತಿಯೊಂದರ ಬಗ್ಗೆನೂ ಅಲ್ಲಿ ಒಂದು ನೀವು ಸ್ಕೂಲಲ್ಲಿ ಪ್ರತಿಯೊಂದು ಅವ್ರಿಗೆ ಹೇಳ್ಕೊಡ್ತೀರಾ. ಸೊ ಅದ್ರ ಜೊತೆ ಒಂದು NSW ಕರಿಕ್ಯುಲಮ್ ಕೂಡ ಅಳವಡಿಸ್ತೀರಾ. ಸೊ ದಟ್ ಮೀನ್ಸ್ NSW ಕರಿಕ್ಯುಲಮ್ ಜೊತೆ ಒಂದು ಹಿಂದೂವಿನ ಕರಿಕ್ಯುಲಮ್ ಕೂಡ ಇರುತ್ತೆ. ಸೊ ದಟ್ ಈಸ್ ದ ಮೇನ್ ಇಂಟೆನ್ಷನ್ ಆಫ್ ಹ್ಯಾವಿಂಗ್ ದಟ್ ಸ್ಕೂಲ್ ಇನ್ ದ ಹೇಳಿ. NSW curriculum will be maintained as is. As it is. ಹೌದು. There will be a discretionary component which is between 10 to 15%. Okay. That discretionary component will be related to Hindu aspects. Okay. Okay. So from a education perspective, no student will miss out. Yep. They will be going into the society as just any other school. Other.
they will have a additional component of this 15% discretionary component where they will learn Hindu aspects. Hinduism. When we say Hinduism, it can be as simple as learning things on yoga, Yeah. maybe meditation, Yeah. maybe Bharatanatyam, Wow. Kuchipudi, our Are traditional all Hindu arts and arts, culture, Yeah, those aspects. Yeah. Celebrating Indian festivals at school Wow. That's the main thing. Which- will then give the Indian kids of Indian background a pride in themselves Yeah. of being a Hindu, ಹೌದು. of being able to celebrate their culture. Yeah. Now you will find many school students feeling embarrassment ಹೌದು. to go to school, whether it is in Indian traditional clothing or to explain the Hindu beliefs, Hindu thoughts. Yeah. ನಮ್ಮ ಒಂದು ಸನಾತನ ಧರ್ಮದ ಬಗ್ಗೆ. ನಮ್ಮ ಧರ್ಮದ ಬಗ್ಗೆ ಅವರಿಗೆ ಅದನ್ನ ಹೇಳ್ಕೊಳ್ಳಿಕ್ಕೆ ಅವರಿಗೆ ಮನಸ್ಸಿಗೆ ಒಂದು ಸಂಕೋಚ ಇರುತ್ತೆ, ಒಂದು ಮುಜುಗರ ಇರುತ್ತೆ. ನಮ್ಮದೇ ಆದ ಶಾಲೆಯಲ್ಲಿ ಎಲ್ಲರೂ ಅದನ್ನ ಮಾಡುವಾಗ ಅವ್ರಿಗೂ ಅದೊಂದು ಧೈರ್ಯ ಬರುತ್ತೆ, ಹೌದು, ಇದು ಉತ್ಸಾಹ ಬರುತ್ತೆ. ಹೌದು. ಹಾಗೆ ಸಮಾಜದ ಜನರಿಗೆ ಎಲ್ರಿಗೂ ಈಗ ಅಲ್ಲಿ ನಾವು ಹಿಂದೂ ಶಾಲೆ ಅಂತ ಹೇಳಿದ ತಕ್ಷಣ ಬರೀ ನಮ್ಮ ಹಿಂದೂ ಮಕ್ಕಳೇ ಬರಬೇಕು ಅಂತಿಲ್ಲ, ಅಲ್ಲಿಗೆ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಮ್ಮ ಧರ್ಮದ ಬಗ್ಗೆ ಒಂದು ಅರಿವು ಬರುತ್ತೆ. ಈಗ ನೀವು ಕ್ಯಾಥಲಿಕ್ ಸ್ಕೂಲ್ಗೆ ಆಂಗ್ಲಿಕನ್ ಸ್ಕೂಲ್ಸ್ ಹೋದಾಗ ನಮ್ಮ ಹುಡುಗರು ಅಲ್ಲಿ ಹೋಗ್ತಾರೆ, ಅಲ್ಲಿ ಹೋಗಿ ಅಲ್ಲಿ ಚರ್ಚ್ ಬಗ್ಗೆ ತಿಳ್ಕೊಳ್ತಾರೆ. ಅದೇ ತರ ಅವರುಗಳು ನಮ್ಮ ಮಕ್ಕಳು ಒಟ್ಟು ಸೇರಿ ನಮ್ಮ ಶಾಲೆಗಳಲ್ಲಿ ನಮ್ಮ ಧರ್ಮದ ಬಗ್ಗೆ ತಿಳುವಳಿಕೆ ಸೇಮ್ ನೀವು ಹೇಳ್ದಂಗೆ NLSW ಕರಿಕ್ಯುಲಮ್ ಇರುತ್ತೆ, ಅದರ ಒಂದು 15% ಹಿಂದೂ ಧರ್ಮದ ಬಗ್ಗೆ, ಅದರ ಆರ್ಟ್ಸ್ ಕಲ್ಚರ್, ಅದರ ಒಂದು ವ್ಯಾಲ್ಯೂಸ್ ಬಗ್ಗೆ, ಅದರ ಶಿಕ್ಷಣ ಬಗ್ಗೆ ಎಲ್ಲ ಪ್ರತಿಯೊಂದು ಮಾಹಿತಿ ಹೇಳ್ಕೊಡ್ತೀರಾ ಮಕ್ಕಳುಗಳಿಗೆ. ಹಾಗೆ ನೀವು ಹೇಳ್ದಂಗೆ ಯೋಗ ಇರ್ಬೋದು, ಮೆಡಿಟೇಷನ್ ಇರ್ಬೋದು, ಹಾಗೆ ನೀವು ಹೇಳ್ದಂಗೆ ಹಲವಾರು ಸಾಂಸ್ಕೃತಿಕದ ಕಾರ್ಯಕ್ರಮಗಳು, ಪ್ರತಿಯೊಂದರ ಬಗ್ಗೆನೂ ಮಕ್ಕಳುಗಳಿಗೆ ಒಂದು ತಿಳುವಳಿಕೆನ ಹೇಳ್ಕೊಡ್ತೀರಾ. ಸೊ ಬಹಳಷ್ಟು ಮಾಹಿತಿ ಕೊಡ್ರಿ, ಏನು ಇದರ ಉದ್ದೇಶ ಏನು, ಈ ಒಂದು HEACC ಏನಕ್ಕೆ ಇದು ಮಾಡ್ತಾ ಇದೀವಿ ಅಂತ. ಸೊ ಕರಿಕ್ಯುಲಮ್ ಬಗ್ಗೆನೂ ನೀವು ಈಗ ಹೇಳಿದ್ರಿ, NSW ಕರಿಕ್ಯುಲಮೇ ಇರುತ್ತೆ, ಸೊ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಅಂತ. ಸೊ ನೀವು ಈಗ ಶಾಲೆಯ ಲ್ಯಾಂಡಿನ ನೀವು ಅಕ್ವೈರ್ ಮಾಡ್ಕೊಂಡಾಯ್ತು, ಸೊ ಈಗ ನೀವು ಶಾಲೆ ಕಟ್ಟೋದಕ್ಕೆ ಹೋಗ್ತಾ ಇದ್ದೀರಾ. ಸೊ ನಿಮ್ಗೆ ಯಾವಾಗ ನೀವು ಅಂದ್ರೆ ಓಕ್ ವಿಲ್ ಅಲ್ಲಿ ಕಟ್ಟಿಸ್ತಾ ಇದೀವಿ ಅಂತೆಲ್ಲ ಹೇಳಿದ್ರಿ, ನಿಮ್ಗೆ ಯಾವಾಗ ಈ ಒಂದು ಶಾಲೆ ಸ್ಥಾಪನೆ ಆಗುತ್ತೆ, ಏನಾದ್ರು ವೇಟಿಂಗ್ ಲಿಸ್ಟ್ ಎಲ್ಲ ಇದೆಯಾ, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡಿ. ಸೊ ಮೊದಲನೇದಾಗಿ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇದು ಇಟ್ಸ್ ಎ ಲಾಂಗ್ ಜರ್ನಿ. ಇಟ್ ವಿಲ್ ಟೇಕ್ ಸಮ್ ಟೈಮ್ ಬಿಫೋರ್ ವಿ ಆಕ್ಚುಲಿ ಗೋ ಟು ದ ಸ್ಟಾರ್ಟ್ ಲುಕಿಂಗ್ ಅಟ್ ದ ಸ್ಕೂಲ್ ಫಂಕ್ಷನಿಂಗ್. ಸೊ ಅದ್ರ ಸಲುವಾಗಿ ಇವಾಗ ನಾವು ಫಸ್ಟ್ ಒಂದು 3-4 ಆಕ್ಟಿವಿಟೀಸ್, ಅನದರ್ 3 or 4 ಮೈಲ್ ಸ್ಟೋನ್ಸ್ ಇದೆ. ವಿ ಹ್ಯಾವ್ ಟು ಹಿಟ್ ಆಲ್ ದಟ್ ಅಂಡ್ ದೆನ್ ವಿ ವಿಲ್ ಸ್ಟಾರ್ಟ್ ಲುಕಿಂಗ್ ಅಟ್ ಓಪನಿಂಗ್ ಆಫ್ ದ ಸ್ಕೂಲ್. ಸೊ ಇವಾಗ ನಮ್ಮ ಪ್ಲಾನ್ ಪ್ರಕಾರ 2026 ಅಲ್ಲಿ ಅರ್ಲಿ ಎಜುಕೇಶನ್ ಸೆಂಟರ್ ಅದನ್ನ ಒಂದು ಓಪನ್ ಮಾಡಬೇಕು ಅಂತ ಒಂದು ಪ್ರಸ್ತಾಪ ಇದೆ. 27 ಅಷ್ಟೊತ್ತಿಗೆ ಎಲ್ಲದೂ ಇಫ್ ಥಿಂಗ್ಸ್ ಫಾಲ್ ಇನ್ ಪ್ಲೇಸ್, ವಿ ಆರ್ ಲುಕಿಂಗ್ ಎಟ್ ಓಪನಿಂಗ್ ದ ಫಸ್ಟ್ ಕ್ಲಾಸ್ 2027 ಅಲ್ಲಿ. ಸೊ ಅದನ್ನ ಹಿಟ್ ಮಾಡ್ಬೇಕಾದ್ರೆ ನಮಗೆ ಒಂದು 3-4 ಮೈಲ್ ಸ್ಟೋನ್ಸ್ ಇದೆ. ಸೊ ಫಸ್ಟ್ ಏನ್ ಮಾಡ್ತಿದೀವಿ ಇವಾಗ ಅಂದ್ರೆ, ನಾವು ಫಸ್ಟ್ ಈ DA ಅಪ್ಲಿಕೇಶನ್ ಏನಂತಾರೆ ಕೌನ್ಸಿಲ್ ಜೊತೆ, ಅದನ್ನ ಲಾಂಚ್ ಮಾಡಬೇಕು. ಸೊ ಅದನ್ನ ಲಾಂಚ್ ಮಾಡ್ಬೇಕಾದ್ರೆ ಡಿಸೈನ್ಸ್ ಎಲ್ಲ ಪಕ್ಕಾ ಇರಬೇಕು. ಸೊ ಅದರದ್ದು ಇವಾಗ ಒಂದು ಕಾರ್ಯಕ್ರಮ ಡಿಸೈನ್ ಅಂಡ್ DA ಅಪ್ರೂವಲ್ ಅಂಡ್ ಸರ್ವೆ, ಈ 3 ಒಟ್ಟಿಗೆ ನಡೀತಾ ಇದೆ ಇವಾಗ. ಸೊ ಅದು ಮೊದಲನೇ ಪಾರ್ಟ್. ಇನ್ನೊಂದು ಪಾರ್ಟ್ ಏನಂದ್ರೆ, ನಮ್ಗೆ ಸ್ಕೂಲ್ ಓಪನ್ ಮಾಡಕ್ಕೆ ಲೈಸೆನ್ಸ್ ಬೇಕು. ಸೊ ಆ ಲೈಸೆನ್ಸ್ಗೆ ಇವಾಗ ನಾವು ಅಪ್ಲೈ ಮಾಡಬೇಕು, ಅದಕ್ಕೆ ತಯಾರಿ ನಡೀತಾ ಇದೆ. ಅಲ್ಲಿ 2 ಆರ್ಗನೈಸೇಷನ್ಸ್ ಇದೆ, AIS ಮತ್ತೆ NESA ಅಂತ 2 ಆರ್ಗನೈಸೇಷನ್ಸ್ ಇದೆ. ಈ 2 ಆರ್ಗನೈಸೇಷನ್ಸ್ ಜೊತೆನೂ ಮಾತಾಡ್ತಾ ಇದೀವಿ. ಒಂದು ಇಂಡಿಪೆಂಡೆಂಟ್ ಸ್ಕೂಲ್ಸ್ ಸಂಸ್ಥೆ ಅದು, ಇನ್ನೊಂದು NSW ಕರಿಕ್ಯುಲಮ್ ಎಜುಕೇಶನಲ್ ಸಂಸ್ಥೆ ಅದು. ಸೊ ಈ 2 ಜೊತೆನೂ ನಾವು ಮಾತಾಡಿ ಒಂದು ಲೈಸೆನ್ಸ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಅರ್ಜಿ ಸಲ್ಲಿಸಿದ ಮೇಲೆ ಅವರು ಅದನ್ನ ಅಪ್ರೂವ್ ಮಾಡ್ತಾರೆ. ಅವಾಗ ವಿ ಆರ್ ಲುಕಿಂಗ್ ಟು ಸ್ಟಾರ್ಟ್ ದ ಸ್ಕೂಲ್ ವೆರಿ ಅರ್ಲಿ ಒನ್ಸ್ ದ ಲೈಸೆನ್ಸ್ ಇಸ್ ದೇರ್. ಬಟ್ ಲೈಸೆನ್ಸ್ ಅಪ್ಲೈ ಮಾಡಕ್ಕೆ ಮೊದಲು ಅವ್ರು ಕೇಳ್ತಾರೆ, ನಿಮ್ DA ಅಪ್ರೂವ್ ಆಗಿದೆಯಾ, ನಿಮ್ ಪ್ಲಾನ್ ಇದೆ. ಸೊ ಸೊ ಇನ್ನೊಂದು 3ನೇದು ಏನಂದ್ರೆ, ಇವಾಗ ಇದಕ್ಕೆಲ್ಲದಕ್ಕೂ ದುಡ್ಡು ಬೇಕು.
ಹೌದು, ರೈಟ್. ಸೊ ಫಂಡ್ ರೈಸಿಂಗ್ ಇಸ್ ಗೋಯಿಂಗ್ ಆನ್ಗೋಯಿಂಗ್ ಆನ್ಗೋಯಿಂಗ್ ಪ್ರೋಸೆಸ್. ನಮ್ಮ ಇನಿಷಿಯಲ್ ಎಸ್ಟಿಮೇಟ್ ಪ್ರಕಾರ ಅರೌಂಡ್ $20 to $21 million ಖರ್ಚಾಗುತ್ತೆ ಫುಲ್ ಆಲ್ ಫುಲ್ ಟುಗೆದರ್ ಹೋಲ್ ಸ್ಕೂಲ್. ಲೈಕ್ ಲ್ಯಾಂಡ್ ಇಂದ ಹಿಡಿದು ಲ್ಯಾಂಡ್ ಇವಾಗ ಆಗಿದೆ. ಆಗಿದೆ. ಸೊ ಇನ್ ಮುಂದಿಂದು ನಾವು ನೋಡ್ಕೋಬೇಕು. ಅದಕ್ಕೂ ಸೇರಿ ಎಲ್ಲ ಸೇರಿ 20 million that's our initial ಎಸ್ಟಿಮೇಷನ್. ಓಕೆ, ಇನ್ನು ಅದನ್ನ ನಾವು ಕ್ಲೀನ್ ಆಗಿ ಪ್ಲಾನ್ ಮಾಡಿ ಫೈನಲ್ ಫಿಗರ್ ನ ಅರೈವ್ ಮಾಡಬೇಕಾಗುತ್ತೆ. ಓಕೆ, ಅಂಡ್ ಆಸ್ ವಿತ್ ಎನಿ ಪ್ರಾಜೆಕ್ಟ್ ದೇರ್ ವಿಲ್ ಬಿ ಪ್ಲಸ್ ಆರ್ ಮೈನಸಸ್ ಹ್ಯಾಪನಿಂಗ್. ಹೌದು. ಸೊ ಇದರದ್ದು ಇವಾಗ ಮೂರನೇದು ಪ್ಯಾರಲಲ್ ಆಗಿ ನಡೀತಾ ಇದೆ. ಸೊ 2 ವರ್ಷದ ಹಿಂದೆ ನಾವು ಇದನ್ನ ಯೋಚನೆ ಮಾಡಿದಾಗ ಅವಾಗ ನಮ್ಮ ಉದ್ದೇಶ 21.7 million, ದಟ್ ವಾಸ್ ದಿ ಎಸ್ಟಿಮೇಟೆಡ್ ಅಮೌಂಟ್. 21.7 million ಆಗುತ್ತೆ ಅಂತ, ದಟ್ ವಾಸ್ ದಿ ಎಸ್ಟಿಮೇಟೆಡ್. ಆಸ್ ವಿತ್ ಎವ್ರಿಥಿಂಗ್, ಇನ್ಫ್ಲೇಷನ್ ಇವುಗಳೆಲ್ಲ, ಚೇಂಜಸ್ ಇನ್ ದಿ ಎಕಾನಮಿ, ಚೇಂಜಸ್ ಇನ್ ದ ಸಿಚುವೇಶನ್, ಇದೆಲ್ಲ ಫ್ಲಕ್ಚುಯೇಟ್ ಆಗ್ತಾ ಇರೋದ್ರಿಂದ ನಮ್ಮ ಪ್ರಾಜೆಕ್ಟ್ ಮುಗಿಯುವಷ್ಟರಲ್ಲಿ ಈ ನಾವು ಅಂದುಕೊಂಡಿರ್ತಕ್ಕಂಥ 21.7 ಅದಕ್ಕಿಂತ ಜಾಸ್ತಿನೂ ಆಗಬಹುದು, ಅಥವಾ ಇನ್ನೂ ಧೈರ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಆಗುತ್ತೆ. ನಾವು ಅಷ್ಟರೊಳಗಡೆ ಮುಗಿಸ್ಬೇಕು ಅಂತ ಪ್ರಯತ್ನ ಮಾಡ್ತೀವಿ, ಆದ್ರೆ ಎಲ್ರಿಗೂ ಗೊತ್ತು ಅದು ಇವತ್ತಿನ ಪರಿಸ್ಥಿತಿನಲ್ಲಿ ಆಗುವಂತ ಕೆಲಸ ಅಲ್ಲ. ಜಸ್ಟ್ ಲೈಕ್ ಮನೆ ಕಟ್ಟಂಗೆ, ಒಂದ್ ಮನೆ ತಗೋಬೇಕು, ಲ್ಯಾಂಡ್ ತಗೋಬೇಕಂದ್ರೆ ಚೇಂಜಸ್ ಅದು ಇದು ಮಾಡ್ತೀವಿ. ಹಾಗೇನೆ ನಮಗೆ ಮೊದಲ ಹಂತ ಪ್ರಾರಂಭ ಮಾಡಬೇಕು 26 ಅಂದ್ರೆ 2026 ಫೆಬ್ರವರಿನಲ್ಲಿ ಮೊದಲ ಹಂತ ಅಂದ್ರೆ ಶಿಶುವಿಹಾರ, ಅರ್ಲಿ ಚೈಲ್ಡ್ಹುಡ್ ಮಾಡಬೇಕು ಅಂತ ಉದ್ದೇಶ ಇದೆ. ನಾವು ಕೊಂಡ್ಕೊಂಡಿರ್ತಕ್ಕಂಥ ಜಾಗದಲ್ಲಿ ಇವಾಗಲೇ 2 ಮನೆಗಳಿದೆ. ನಮಗೆ ಪ್ಲಾನ್ ಅಪ್ರೂವಲ್ ಆಗಿ ಸೂಕ್ತವಾದ ಕಟ್ಟಡ ನಿರ್ಮಾಣ ಆಗದೇ ಇದ್ರೂ ನಾವು ಅದನ್ನ ನಡೆಸಲಿಕ್ಕೆ ಸಾಕಷ್ಟು ಸೌಲಭ್ಯ ನಮಗೆ ಇವಾಗ ಇರತಕ್ಕಂಥ ಜಾಗದಲ್ಲೇ ಇದೆ. ಆದ್ರಿಂದ ಮೊದಲ ಹಂತವನ್ನ ನಾವು ಹೇಗಾದ್ರೂ ಮಾಡಿ ಅದಕ್ಕೆ ಸೂಕ್ತ ಲೈಸೆನ್ಸ್ ಪಡ್ಕೊಂಡು 2026 ಜನವರಿ ಫೆಬ್ರವರಿನಲ್ಲಿ ಪ್ರಾರಂಭ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಸೊ ಸಾಕಷ್ಟು ಟೀಮ್ಗಳಿದೆ. ಒಂದು ಟೀಮ್ ಇವಾಗ ಸರ್ವೆ ಕೆಲಸ ಮಾಡಿ ಮುಗಿಸಿದೆ. ಇನ್ನೊಂದು ಟೀಮ್ ಕೌನ್ಸಿಲ್ ಜೊತೆ ಅರ್ಜಿ ಹಾಕ್ಲಿಕ್ಕೆ ಅದಕ್ಕೆ ಏನೇನು ತಯಾರಿಗಳು ಮಾಡಬೇಕು ಅದನ್ನು ಮಾಡ್ತಾ ಇದೆ. ಇನ್ನೊಂದು ಟೀಮ್ ನೆಸ್ಸಾ ಮತ್ತೆ AIS ಅವ್ರಗಳ ಜೊತೆ ಅರ್ಜಿ ಹಾಕ್ಲಿಕ್ಕೆ ಅದು ಏನೇನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಹಾಗೆ ಇನ್ನೆರಡು ಟೀಮ್ ಫಂಡ್ ರೈಸಿಂಗ್, ಯಾಕಂದ್ರೆ ಮೂಲತಃ ಇದೆಲ್ಲ ಕೆಲಸ ಆಗಬೇಕು ಅಂತಂದ್ರೆ ಹಣದ ಅವಶ್ಯಕತೆ ಇದೆ. ನಮ್ಮ ಸಮುದಾಯದಿಂದಲೇ ಎಷ್ಟು ಹಣನ ನಾವು ಶೇಖರಿಸಲಿಕ್ಕೆ ಸಾಧ್ಯನೋ ಆ ಪ್ರಯತ್ನ ನಡೀತಾನೆ ಇದೆ. ಅದು ನಿರಂತರ, ಅದು ಈ ವರ್ಷಕ್ಕೆ ಅಥವಾ 2 ವರ್ಷಕ್ಕೆ ಅಥವಾ 5 ವರ್ಷಕ್ಕೆ ಮುಗಿತಕ್ಕಂಥದ್ದಲ್ಲ. ನಮ್ಮ ಈ ಕಾರ್ಯಕ್ರಮ ಈ ಪೂರ್ತಿ ಇಯರ್ 12 ವರ್ಗು ಸ್ಕೂಲ್ ಕಂಪ್ಲೀಟ್ ಆಗೋವರೆಗೂ ಇದು ಆನ್ಗೋಯಿಂಗ್ ಪ್ರಾಜೆಕ್ಟ್ ಇದು. ಸೊ ಫಂಡ್ ರೈಸಿಂಗ್ ವಿಲ್ ಕಂಟಿನ್ಯೂ ಅಂಟಿಲ್ ದಟ್ ಟೈಮ್. ಸೊ ನೀವು ಹೇಗೆ ಫಂಡ್ ರೈಸಿಂಗ್ ಮಾಡ್ತಾ ಇದ್ದೀರಾ? ನಿಮ್ದು ಏನಾದ್ರು ಗೋ ಫಂಡ್ ಇದೆಯಾ? ಯಾವ ತರ ಮಾಡ್ತಾ ಇದ್ದೀರಾ ನಿಮ್ದೆಲ್ಲ ಫಂಡಿಂಗ್? ಇಲ್ಲಿವರೆಗೂ ನಾವು ಫಂಡಿಂಗ್ ಮಾಡ್ತಾ ಇರೋದಂದ್ರೆ ನಮ್ಮ ವಾಲಂಟಿಯರ್ಸ್ ಎಲ್ಲೆಲ್ಲಿ ಸಾಮಾಜಿಕ ಈವೆಂಟ್ಸ್ ನಡೆಯುತ್ತೆ ಆ ಈವೆಂಟ್ಸ್ ಅಲ್ಲಿ ಹೋಗಿ ನಮ್ಮ ಸಮುದಾಯದ ಜೊತೆ ಮಾತಾಡಿ, we generally go give a 2-minute 3-minute presentation, bring that awareness in the public, generate that interest in the public. ಇದು ಇವಾಗ ಲೈಕ್ ಕ್ರೌಡ್ ಫಂಡಿಂಗ್ ಅಂತ ನಾವು ಇದು ಮಾಡಿದೀವಿ. ಮೈನರ್ ಇನಿಷಿಯೇಟಿವ್ಸ್ ಲೈಕ್ ಗೋ ಫಂಡ್ ವಿ ಹ್ಯಾವ್ ಡನ್, ಬಟ್ majorly what we are trying to do is to connect with the community, make them understand why we are doing this. Is school yak beku nimge idrinda avರಿಗೆ awareness first ಒಬ್ಬರು ಯಾಕೆ ಅಂತ ಅದ್ರ ಬಗ್ಗೆ ಒಂದು ಪ್ರೆಸೆಂಟೇಷನ್ ಒಂದೇನಂದ್ರೆ ಇದು ಇಮಿಡಿಯೇಟ್ ಆಗಿ ಇವಾಗ ನನ್ನ ಮಗಳು ಆಗ್ಲೇ ಇವಾಗ ಇಯರ್ 9 ಅಲ್ಲಿ ಇದ್ದಾಳೆ. ಸೊ ಅವಳಿಗೆ ಏನು ಇದರಿಂದ ಇಮಿಡಿಯೇಟ್ ಆಗಿ ಹೆಲ್ಪ್ ಆಗಲ್ಲ, ಬಟ್ ಅವ್ರ ಮಕ್ಕಳಿಗೆ ಡೆಫಿನೆಟ್ ಆಗಿ ಆಗ್ಬೋದು ಅಲ್ವಾ? ಸೊ ಅದನ್ನ ನಾವು ಪ್ರಚಾರ ಜಾಸ್ತಿ ಮಾಡ್ತಾ ಇದ್ದೀವಿ. ಯಾಕೆ ಮಾಡಬೇಕು ಅದು ಒಂದೇ ಅಲ್ಲ, ಇವಾಗ ಒಂದು ಸ್ಕೂಲ್ ಆಸ್ಪೆಕ್ಟ್. ಇನ್ನೊಂದು ಆಸ್ಪೆಕ್ಟ್ ಏನಂದ್ರೆ
ಇವಾಗ ನಾವಲ್ಲಿ 5 ಎಕರೆ ಜಮೀನು ಏನ್ ತಗೊಂಡಿದೀವೋ ಅಲ್ಲೊಂದು ಕಲ್ಚರಲ್ ಸೆಂಟರ್ ಮಾಡ್ಬೇಕಂತ ಒಂದು ಉದ್ದೇಶ ಇದೆ. ಅದ್ರ ಬಗ್ಗೆ ಹೇಳಿ, ಏನೇನಿರುತ್ತೆ ಇನ್ಫ್ರಾಸ್ಟ್ರಕ್ಚರ್? ಒಂದು ಕಲ್ಚರಲ್ ಸೆಂಟರ್ ಡೆಫಿನೆಟ್ ಆಗಿರುತ್ತೆ. ಇನ್ನೊಂದು ಏನಂದ್ರೆ ಎಲ್ಲಾ ಸ್ಕೂಲ್ಸ್ ಅಲ್ಲೂ ಒಂದು ಶ್ರೈನ್ ಅಂತ, ನಾವು ಅದನ್ನ ದೇವಸ್ಥಾನ ಅಂತ ಕರಿತೀವಿ. ಸೊ ವಿ ಆರ್ ಡೆಫಿನೆಟ್ಲಿ ಗೋಯಿಂಗ್ ಟು ಹ್ಯಾವ್ ಎ ಶ್ರೈನ್ ಇನ್ ದಟ್. ಸೊ ಅದೊಂದು ನಮ್ಮ ಪ್ಲಾನ್ ಅಲ್ಲಿ ಇದೆ. ಆಮೇಲೆ ಆಬ್ವಿಯಸ್ಲಿ ಕಿಚನ್ ಫೆಸಿಲಿಟಿ ಇದ್ದೇ ಇರುತ್ತೆ. ಕಲ್ಚರಲ್ ಸೆಂಟರ್ಗಳು ಜೋಡಣೆ ಆಗಿರುತ್ತೆ. ಅದನ್ನ ಬೇರೆ ಕಾರ್ಯಕ್ರಮಕ್ಕೂ ನಮ್ಮ ಕಮ್ಯುನಿಟಿ ಕಾರ್ಯಕ್ರಮಗಳು ಏನ್ ನಡೆಯುತ್ತೆ ಅದಕ್ಕೆ ಉಪಯೋಗಿಸ್ಕೊಳಕ್ಕೆ ನಾವು ಒಂದು ಅವಕಾಶನ ಡೆಫಿನೆಟ್ ಆಗಿ ಕೊಡ್ತೀವಿ. ಸ್ಕೂಲ್ಗೆ ಒಂದು ಹಾಲ್ ಬೇಕೇ ಬೇಕು. ಖಂಡಿತ ಪ್ರತಿಯೊಂದು ಸ್ಕೂಲಲ್ಲಿ ಹಾಲ್ಗಳು ಇದ್ದೇ ಇರುತ್ತೆ. ಅದೇ ಹಾಲು ನಮ್ಮ ಸಮುದಾಯಕ್ಕೂ ಕೂಡ ಬಳಕೆ ಆಗುತ್ತೆ. 2 in 1 ತರ. ನಮ್ಮ ಒಂದು ಸಮುದಾಯದವ್ರು ಏನಾದ್ರು ಅವ್ರೊಂದು ಮದ್ವೆ ಇರ್ಬೋದು, ಯಾವ್ದಾದ್ರು ಒಂದು ಇರ್ಬೋದು, ಏನೇ ಒಂದು ಕಾರ್ಯಕ್ರಮ ಇರ್ಬೋದು, ಕಲ್ಚರಲ್ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬಾ ನಡೆಯುತ್ತೆ. ಹೌದು. ಈಗ ನಮ್ಮ ಸಮುದಾಯದಲ್ಲೇ ಸಾಕಷ್ಟು ಜನ ಕನ್ನಡ ಸ್ಕೂಲು, ಹಿಂದಿ ಸ್ಕೂಲು, ತಮಿಳ್ ಸ್ಕೂಲು ಅಂತ ಬೇರೆ ಬೇರೆ ಕಡೆ ಹೋಗಿ ಮಾಡ್ತಾರೆ. ಇದೇ ಜಾಗದಲ್ಲಿ ಆ ಸ್ಕೂಲ್ಗಳೆಲ್ಲ ನಡೀಬಹುದು. ಓಕೆ. ಪ್ರತಿಯೊಂದು ಈಗ ಕನ್ನಡ ಸ್ಕೂಲ್ಗೆ ಸ್ಪೆಷಲ್ ಆಗೆಲ್ಲ ಹೋಗೋದ್ ಬೇಕಾಗಿಲ್ಲ. ನಮ್ಮ ಒಂದು ಹಿಂದಿದೆ ಹೋಗೋದು ಎಲ್ಲ ಪ್ರತಿಯೊಂದು ಒಂದೇ ಕಡೆ ಸೆಂಟ್ರಲೈಸ್ ಮಾಡೋದಕ್ಕೆ ನೀವು ನೋಡ್ತಾ ಇದ್ದೀವಿ. ಇವಾಗ ಭಾರತೀಯ ಭಾಷೆಗಳಲ್ಲಿ HSC ಎಕ್ಸಾಮ್ ಬರೀಬಹುದು. ಹೌದು. ಈಗ ಸಾಕಷ್ಟು ಜನ ಆಗ್ಲೇ ಹಿಂದಿನಲ್ಲಿ, ತಮಿಳಿನಲ್ಲಿ HSC ಎಕ್ಸಾಮ್ ಬರೀತಿದ್ದಾರೆ. ಇದು ನಮ್ಮ ದೇಶದ ಎಲ್ಲಾ ಭಾಷೆಗಳಲ್ಲೂ HSC ಎಕ್ಸಾಮ್ ಬರೆಯುವಂತ ಅವಕಾಶನು ಕಲ್ಪಿಸ್ಕೊಡೋ ಉದ್ದೇಶ ಇದೆ. ಸೊ ನಿಮ್ಮ ಒಂದು ಇದರಲ್ಲಿ ಪ್ರತಿಯೊಂದು ಭಾಷೆಗಳು ಲ್ಯಾಂಗ್ವೇಜಸ್ ಅನ್ನು ಇಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಲ್ಯಾಂಗ್ವೇಜಸ್ ಹೇಳ್ಕೊಡೋ ತರ ಉದ್ದೇಶ ಇದೆ. ಓಕೆ. ಬಟ್ ಮೇನ್ಲಿ ಸಾಂಸ್ಕ್ರಿಟ್ ಅಳವಡಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ ಅಲ್ವಾ? ದಟ್ ಈಸ್ ದ ಮೇನ್ ಥಿಂಗ್. ಸಾಂಸ್ಕ್ರಿಟ್ ನ ಒಂದು ಇಟ್ಟಿರ್ತೀರಾ. ಭಗವದ್ಗೀತೆ ಅದರ ಬಗ್ಗೆ ಎಲ್ಲ ಒಂದು ಸಾಂಸ್ಕ್ರಿಟ್ ಮೇನ್ ಅಂತ ಹೇಳೋದಕ್ಕಿಂತ ಸಾಂಸ್ಕ್ರಿಟ್ ಆಲ್ಸೋ ಇಸ್ ಪಾರ್ಟ್ ಆಫ್ ದಿ ಕನ್ಸಿಡರೇಷನ್. ಬಿಕಾಸ್ ಹಿಂದೂ ಅಂತ ಅಂದ್ಮೇಲೆ ಅದೇ ಮೇನ್ ಬರೋದು ಅಲ್ವಾ? ನಮ್ದು ಒಂದು ಎಲ್ಲ ಪ್ರತಿಯೊಂದು ಸಂಸ್ಕೃತದಲ್ಲೇ ಇರೋದ್ರಿಂದ ಮೇನ್. ಸೊ ಅದು ಒಂದು ಪಾರ್ಟ್ ಆಫ್ ಇಟ್. ಸೊ ಅಲ್ಲಿ ಬರೋ ಮಕ್ಳುಗಳು ಅದೊಂದು ಲ್ಯಾಂಗ್ವೇಜ್ ನ ಕಲ್ತ್ಕೊಳ್ತಾರೆ. ಸೊ ನಾವ್ ಹೇಗೆ ನಮ್ಮ ಇಂಡಿಯಾದಲ್ಲೆಲ್ಲ ಕಲ್ತಾಗ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಎಲ್ಲ ಇರ್ತಾ ಇತ್ತು ನಾವು ತಗೊಳ್ಳೋದು. ಸೊ ಆ ತರ ಅವ್ರಿಗೊಂದು ಸಂಸ್ಕೃತ ಮಾತ್ರ ಇದ್ದೇ ಇರುತ್ತೆ ಕಲಿಯೋರಿಗೆ ಅಲ್ಲ, ಮೇನ್ ಅವಶ್ಯಕ ಇರುತ್ತೆ. ಓಕೆ. ಬಹಳಷ್ಟು ಮಾಹಿತಿನ ಕೊಟ್ರಿ ನೀವು ಇದ್ರ ಬಗ್ಗೆ. ಸೊ ನೀವು ಹೇಳಿದ್ರಿ ಲೈಬ್ರರಿ ಕೂಡ ಇರುತ್ತೆ ಅನ್ಸುತ್ತೆ ಅಲ್ಲ ಕ್ಯಾಂಪಸ್ ಅಲ್ಲಿ? ಕ್ಯಾಂಟೀನು, ಲೈಬ್ರರಿ, ಸ್ಪೋರ್ಟ್ಸ್ ಸೆಂಟರ್, ಶಾಲೆ ಅಂದ ಮೇಲೆ ಲೈಬ್ರರಿ ಬೇಕೇ ಬೇಕಾಗುತ್ತೆ. ಸೊ ಪ್ರತಿಯೊಂದು ಅದೇ ಲೈಬ್ರರಿನಲ್ಲಿ ನಮ್ಮ ಭಾಷಾವಾರು ಲೈಬ್ರರಿಗಳು ಯಾಕೆ ಇರಬಾರ್ದು? ಹೌದು. ಸೊ ಎಲ್ಲ ಪ್ರತಿಯೊಂದು ಲ್ಯಾಂಗ್ವೇಜ್ ಇವೆಲ್ಲ ಅದ್ರ ಬಗ್ಗೆ ನಮ್ಮ ಒಂದು ಹಿಂದೂ ಇದ್ರ ಬಗ್ಗೆ ಎಲ್ಲ ಅವ್ರಿಗೆ ಏನ್ ಬೇಕು ಅಂದ್ರೆ ಅಲ್ಲಿ ರಿಸೋರ್ಸಸ್ ಸಿಗುತ್ತೆ ಆ ಲೈಬ್ರರಿ. ಓಕೆ. ಸೊ ನೀವು ಹೇಳಿದ್ರೆ ನಿಮ್ಮ ಒಂದು ಪ್ಲಾನ್ ಏನಂದ್ರೆ 2026 ಅಲ್ಲಿ ಸ್ಟಾರ್ಟ್ ಮಾಡ್ಬೇಕು ಅಂತಾನೆ, ನಿಮ್ಮ ಒಂದು ಅರ್ಲಿ ಚೈಲ್ಡ್ಹುಡ್ ಇದನ್ನೆಲ್ಲ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ನಿಮ್ಮ ಒಂದು ಪ್ಲಾನ್. ಸೊ ಈಗ ಯಾರಾದ್ರೂ ಇಂಟ್ರೆಸ್ಟ್ ಇರೋರು ವೇಟಿಂಗ್ ಲಿಸ್ಟ್ ಎಲ್ಲ ಈಗಲೇ ಕೊಡ್ತಾ ಇದಾರಾ? ಯಾವ ತರ ಅದು? ಒಂದೇನಂದ್ರೆ ನಮ್ಮ ವೆಬ್ಸೈಟ್ hecc.org.au ಗೆ ಹೋದ್ರೆ ನೀವು ಅಲ್ಲಿ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಹಾಕ್ಬೋದು. ಡೆಫಿನೆಟ್ಲಿ ಇವಾಗ ಸದ್ಯಕ್ಕೆ ಹಾಕಿರ್ಬೋದು. ಬಟ್ ಅಲ್ಲಿ ಹೋಗಿ ನನಗೆ ಇಂಟ್ರೆಸ್ಟ್ ಇದೆ, ಆಸಕ್ತಿ ಇದೆ ಅಂತ ಹೇಳಿದ್ರೆ ನಮ್ಮ ವಾಲಂಟಿಯರ್ಸ್ ಏನಿದ್ದಾರೆ ಅವರು ರೆಸ್ಪಾಂಡ್ ಮಾಡ್ತಾರೆ. ಬಟ್ ಇದು ಇನ್ನೂ 2 ವರ್ಷ 3 ವರ್ಷದ ಕೆಳಗಿನ ಮಾತನ್ನ ಮಾತಾಡ್ತಿರೋದು. ಸೊ ಅದರಿಂದ ಇವಾಗ ಡೆಫಿನೆಟ್ಲಿ ವಿ ನೀಡ್ ಲಾಟ್ ಆಫ್ ಪೀಪಲ್. ಸೊ ಅವ್ರಿಗೇನೆ ಒಂದು ಆಸಕ್ತಿ ಬರುತ್ತೆ, ಓ ಈ ತರ ಬರ್ತಾ ಇದೆ, ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಹಾಕಿದೀನಿ, ನಾನು ಅದರಿಂದ ಹೆಂಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಇದಕ್ಕೆ. So it will definitely help. We would request everyone to come forward, express their interest in what they are willing to contribute. ಹೌದು. ಸೊ ಅದೇ ಈಗ ನಾಟ್ ಓನ್ಲಿ ದಟ್ ಒನ್. ಸೊ ಯಾರಾದ್ರೂ ನಾವು ಒಂದು ಕಮ್ಯುನಿಟಿ ಸೇವೆ ಮಾಡಬೇಕು ಪ್ರತಿಯೊಂದಕ್ಕೂ ಅವ್ರು ಬಂದು www.heacc.org.au ನಿಮ್ಮ ಒಂದು ಈ ವೆಬ್ಸೈಟ್ಗೆ ಹೋಗೋದ್ರಿಂದ ಅಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ಸ್ ಇರುತ್ತೆ. ಸೊ ದೇ ಕ್ಯಾನ್ ಎಕ್ಸ್ಪ್ರೆಸ್ ದೆಮ್ಸೆಲ್ಫ್ ಲೈಕ್ EOI ಅಪ್ಲೈ ಮಾಡ್ಬೋದು, ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್. ಅವ್ರ ಕಮ್ಯುನಿಟಿ ವರ್ಕರು ಮಾಡ್ಬೋದು ಅಥವಾ ಮಕ್ಕಳುಗಳಿಗೋಸ್ಕರ ಅವರು ಜಾಯಿನ್ ಮಾಡ್ಬೋದು. ಪ್ರತಿಯೊಂದಕ್ಕೂ ಅವರಲ್ಲಿ ಆಮೇಲೆ ಏನೇ ಒಂದು ಇದ್ರೂ ಅವ್ರಿಗೆ ಕ್ವಶನ್ಸ್ ಇದ್ರು ಕೂಡ ಅವರು ಕಾಂಟ್ಯಾಕ್ಟ್ ನ ಮಾಡ್ಬೋದು. ಸೊ ಅವರು ಏನೇನು ಕ್ವಶನ್ ಕೇಳ್ತಾರೆ ಅದ್ರ ಪ್ರಕಾರ ಅವ್ರಿಗೆ ಅಪ್ರೋಚ್ ಮಾಡ್ತಾರೆ ಅಲ್ಲಿನ ಎಲ್ಲ ಕಮ್ಯುನಿಟಿ ಇದ್ರವರು. ಸೊ ಹಾಗೆ ಬಹಳಷ್ಟು ಇದರ ಬಗ್ಗೆನೂ ಮಾಹಿತಿ ಕೊಟ್ಟರೆ ನಮ್ಮ ಒಂದು ಸಂದರ್ಶನ ಈರಪ್ಪ ಅವ್ರ ಜೊತೆ ಮತ್ತೆ ಭಾಸ್ಕರ್ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಅವರು HEACC ಸ್ಕೂಲ್ ಬಗ್ಗೆ ಬಹಳಷ್ಟು ಮಾಹಿತಿ ಕೊಟ್ಟರು. ಅವರ ಒಂದು ಟಾರ್ಗೆಟ್ ಏನಂದ್ರೆ 2026 ಅಲ್ಲಿ ಅವರು ಒಂದು ಅರ್ಲಿ ಚೈಲ್ಡ್ಹುಡ್ ಸೆಂಟರ್ ಇದನ್ನೆಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಈಗ ಸ್ಕೂಲ್ ಲ್ಯಾಂಡ್ ತಗೊಂಡಾಯ್ತು, ಈಗ ಲ್ಯಾಂಡ್ ನ ಬಿಲ್ಡ್ ಮಾಡೋದಕ್ಕೆ ಒಂದು ಅದರ ಒಂದು ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಇವರು ಪ್ಲಾನ್ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದಂಗೆ ಒಂದು 21 ಮಿಲಿಯನ್ ಅಥವಾ ಅದಕ್ಕಿಂತ ಜಾಸ್ತಿನೂ ಕೂಡ ಖರ್ಚಾಗ್ಬೋದು ಅಂತ ಹೇಳ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು ಇದು GoFund
ಫಂಡಿಂಗ್ ಅಂತ ಸ್ಟಾರ್ಟ್ ಮಾಡಿದ್ರು. ಬಟ್ ಹಾಗೆ ಪ್ರತಿಯೊಂದು ನಮ್ಮ ಒಂದು ಕಮ್ಯುನಿಟಿಯಲ್ಲಿ ನಡೆಯೋ ಪ್ರತಿಯೊಂದು ಈವೆಂಟ್ಸ್ ಗಳಲ್ಲಿ ಹೋಗಿ ಇವರು ಒಂದು ಪ್ರೆಸೆಂಟೇಷನ್ ಕೊಟ್ಟು ನೀವು ಒಂದು ಅವೇರ್ನೆಸ್ ನ ಕೊಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ನಮ್ಮ ಒಂದು HEACC ಬಗ್ಗೆ. ಸೊ ಇದು ಒಂದು NSW ಇದು ಕರಿಕ್ಯುಲಮ್ ಅನ್ನ ಅಳವಡಿಸ್ಕೊಳ್ತಾ ಇದ್ದಾರೆ. ಅದರಲ್ಲಿ 15% ನಮ್ಮ ಹಿಂದೂ ಒಂದು ಅದರ ಒಂದು ಕರಿಕ್ಯುಲಮ್ ನ ಅವರು ಅಳವಡಿಸ್ತಾ ಇದ್ದಾರೆ. ಸೊ ಪ್ರತಿಯೊಬ್ರು ಇಟ್ಸ್ ಓಪನ್ ಫಾರ್ ಎನಿಬಡಿ. ಸೊ ಅವರು ಎಸ್ಪೆಷಲಿ ನಮ್ಮ ಹಿಂದೂ ಮಕ್ಕಳುಗಳಿಗೆ ಹಿಂದೂನ ಒಂದು ಸಂಸ್ಕೃತಿ, ಅದರ ಆಚಾರ ವಿಚಾರ, ಸೊ ಅದರ ಆರ್ಟ್ಸ್ ಅಂಡ್ ಕಲ್ಚರ್ಗಳ ಒಂದು ನಾಲೆಜ್ ನ ಕೊಡ್ತಾರೆ. ಅಲ್ಲಿ ಒಂದು ಟೆಂಪಲ್, ಒಂದು ಶ್ರೈನ್ ಕೂಡ ಇರುತ್ತೆ ನಮ್ಮ ಒಂದು ಹಿಂದೂ ಟೆಂಪಲ್. ಹಾಗೆ ಹೇಳ್ದಂಗೆ ಅದರ್ ರಿಸೋರ್ಸಸ್ ಅಂದ್ರೆ ಈ ಲೈಬ್ರರಿ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಪ್ಲಸ್ ಮೇನ್ ಅಂದಿದ್ದು ಅವರಲ್ಲಿ ಒಂದು ಕಲ್ಚರಲ್ ಸೆಂಟರ್ ಅಂದ್ರೆ ಒಂದು ಹಾಲ್ ಮಾಡೋಣ ಅಂತ ಅನ್ಕೊಂಡಿದ್ದೀರಾ. ಅಲ್ಲಿ ಹಿಂದುವಿನ ಪ್ರತಿಯೊಂದು ಯಾರ್ಯಾರು ಯಾವ ಕಲ್ಚರಲ್ ಆಕ್ಟಿವಿಟೀಸ್ ಇರುತ್ತೆ ಪ್ರತಿಯೊಬ್ಬರಿಗೂ ಅದೊಂದು ಉಪಯೋಗ ಕೂಡ ಆಗುತ್ತೆ. ಇದೊಂದು ಓಕ್ಸ್ ವಿಲ್ ಅಲ್ಲಿ ಇದೆ. ಸೊ ನಮ್ಮ ಸಂದರ್ಶನ ಹೀಗೆ ಕಂಟಿನ್ಯೂ ಆಗುತ್ತೆ. ಸ್ಟೇ ಟ್ಯೂನ್. ನಾ ಮತ್ತೊಂದು ಹಾಡನ್ನ ಕಲಿತೆ. ಹಲೋ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದೀರಾ ಅಪ್ಪು ಕನ್ನಡ ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.in ನಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ತಿಳ್ಕೊಬಹುದು. ಹಾಗೆ ನಮ್ದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ. ಅಲ್ಲಿ ನಾವು ಪ್ರತಿ ವಾರ ನಡೆಯೋ ಒಂದು ಇಂಟರ್ವ್ಯೂಸ್ನ ಕೂಡ ನಾವು ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ನಮ್ಮ ಒಂದು ಈ ಕಾರ್ಯಕ್ರಮದ ಲೈವ್ ಸ್ಟ್ರೀಮಿಂಗ್ ಕೂಡ ನಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ, iHeart ಆಪ್ ಅಲ್ಲಿ, ಮತ್ತೆ ಹಾಗೆ ಕಮ್ಯುನಿಟಿ ಪ್ಲಸ್ ಈ ಒಂದು ಆಪ್ ಗಳಲ್ಲಿ ಕೂಡ ನಮ್ಮ ಈ ಒಂದು ಲೈವ್ ಸ್ಟ್ರೀಮಿಂಗ್ ನಡೆಯುತ್ತೆ. ಸೊ ನೀವು ಕನೆಕ್ಟ್ FM 100.9 ಅಂತ ಸರ್ಚ್ ಮಾಡೋದ್ರಿಂದ ಅದರ ಬಗ್ಗೆ ನೀವು ನಮ್ಮ ಒಂದು ಕಾರ್ಯಕ್ರಮದ ನೇರ ಪ್ರಸಾರವನ್ನ ತಿಳ್ಕೊಬಹುದು. ಸೊ ನಮ್ಮ ಸಂದರ್ಶನ ಭಾಸ್ಕರ್ ಮತ್ತೆ ಈರಪ್ಪ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಬನ್ನಿ, ಅದಕ್ಕಿಂತ ಮುಂಚೆ ನಾನು ಪ್ರತಿ ವಾರ ಮಾಡ್ತೀನಿ ಮನೆಯಲ್ಲೇ ಮದ್ದು ಅಂತ. ಸೊ ಇವತ್ತು ಇದರ ಬಗ್ಗೆನೂ ಮಾತಾಡೋಣ. ಸೊ ಇವತ್ತು ತಗೊಂಡಿರೋ ಒಂದು ಯಾವ ವಸ್ತು, ಇವತ್ತು ತಗೊಂಡಿರೋದೇನು ಅಂದ್ರೆ ಹೈಬಿಸ್ಕಸ್. ಅಂದ್ರೆ ಇದೊಂದು ದಾಸವಾಳದ ಹೂವು ಅಂತ. ಸೊ ಈ ದಾಸವಾಳದ ಹೂವು ಪ್ರತಿಯೊಬ್ಬರಿಗೂ ಗೊತ್ತು, ಅದ್ರ ಬಗ್ಗೆ ಮಾತಾಡೋಣ. ಸೊ ನಾವು ಭಾರತೀಯರು ಸಾಮಾನ್ಯವಾಗಿ ಹೂವುಗಳನ್ನು ಧಾರ್ಮಿಕ ಆಚರಣೆಗಳಿಗೆ ಬಳಸುತ್ತೇವೆ. ಆದರೆ ಎಷ್ಟೋ ಹೂಗಳು ಇದರ ಹೊರತಾಗಿ ಮನುಷ್ಯನ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಔಷಧಗಳಾಗಿ ಕೆಲಸ ಮಾಡುತ್ತವೆ. ಅಂತಹ ಗುಂಪಿಗೆ ಸೇರಿರುವ ಒಂದು ಹೂವು ದಾಸವಾಳ. ತನ್ನ ಬಣ್ಣಗಳಿಂದ ಆಕರ್ಷಿಸುವ ಈ ಹೂವು ಆರೋಗ್ಯ ಕ್ಷೇತ್ರದಲ್ಲೂ ತನ್ನ ವಿಶೇಷ ಗುಣಗಳಿಂದ ಸ್ಥಾನ ಪಡೆದುಕೊಂಡಿದೆ. ರಕ್ತ ಮೂಲ ವ್ಯಾಧಿಗಳಿಗೆ ಪ್ರತಿದಿನ 2 ರಿಂದ 3 ದಾಸವಾಳದ ಹೂಗಳನ್ನು ಹಸಿಯಾಗಿಯೇ ಜಗಿದು ನುಂಗುತ್ತಿರಬೇಕು. ದಾಸವಾಳದ ಟೀ ಅಥವಾ ದಾಸವಾಳದ ರಸವು ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿರಿಸಲು ಸಹಾಯ ಮಾಡುತ್ತದೆ ಎಂದು ಇತ್ತೀಚೆಗಿನ ಸಂಶೋಧನೆಯಿಂದ ತಿಳಿದಿದೆ. ದಾಸವಾಳ ಹೂವು ಮತ್ತು ಅದರ ಎಲೆಗಳನ್ನು ರುಬ್ಬಿ ತಲೆಗೆ ಹಚ್ಚಿ ಸ್ನಾನ ಮಾಡುವುದರಿಂದ ಕೂದಲ ಹೊಳಪು ಹೆಚ್ಚುವುದು ಮತ್ತು ಆರೋಗ್ಯಯುತವಾದ ಕೇಶರಾಶಿಯನ್ನು ಕೂಡ ಪಡೆಯಬಹುದು. ನಿಶ್ಶಕ್ತಿ ಇರುವವರು ಕೂಡ ದಾಸವಾಳ ಹೂವು ಲಾಭದಾಯಕವಾಗಿದೆ. ಈ ದಾಸವಾಳದ ರಸವನ್ನು ಸೇವಿಸಿದರೆ ನಿಶ್ಶಕ್ತಿ ಪರಿಹಾರವಾಗುತ್ತದೆ. ದಾಸವಾಳದ ರಸವನ್ನು ಹಾಲಿನೊಂದಿಗೆ ಬೆರೆಸಿ ಸೇವಿಸಿದರೆ ಜ್ವರವೂ ಕೂಡ ಗುಣವಾಗುತ್ತದೆ. ಮೆದುಳು ದೌರ್ಬಲ್ಯ, ಮಾನಸಿಕ ವಿಕಾರಗಳಿಗೆ ದಾಸವಾಳದ ಹೂವನ್ನು ತೊಳೆದು ಹಸಿಯಾಗಿಯೇ ತಿನ್ನಬೇಕು. ಬಿಳಿ ದಾಸವಾಳ ಬಳಸುವುದರಿಂದ ಅನೇಕ ವಿವಿಧ ಮುಟ್ಟಿನ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತದೆ. ರಕ್ತಹೀನತೆ ಇರುವವರು ಒಂದು ಇಡೀ ದಾಸವಾಳದ ದಳಗಳನ್ನು 2 ಚಮಚ ಬೆಲ್ಲ, 2 ಚಮಚ ಎಳ್ಳು ಇವುಗಳನ್ನು ನೀರಿನೊಂದಿಗೆ ಸೇರಿಸಿ ಜ್ಯೂಸ್ ಮಾಡಿ ಕುಡಿಯುವುದು. ಸೊ ನಮ್ಮ ಒಂದು ಹೈಬಿಸ್ಕಸ್ ಈ ಒಂದು ದಾಸವಾಳದ ಬಗ್ಗೆ ನಿಮಗೆ ಮಾಹಿತಿ ಸಿಕ್ಕಿದೆ ಅನ್ಕೊಳ್ತೀವಿ. ಜಸ್ಟ್ ನಾಟ್ ಓನ್ಲಿ ನಾವು ದೇವ್ರಿಗೆ ಅಂತ ಅಲ್ಲ, ಈ ಹೂವಿಂದ ಎಷ್ಟೊಂದು ನಮ್ಮ ಆರೋಗ್ಯಕರ ಉಪಯೋಗ ಕೂಡ ಇದೆ ಅಂತ ನೀವು ತಿಳ್ಕೊಂಡಿದ್ದೀರಾ ಅನ್ಕೊಳ್ತೀವಿ. ನಮ್ಮ ಎಲ್ಲ ಮಾಹಿತಿ ನಿಮಗೆ ಉಪಯುಕ್ತ ಆಗಿರಬೇಕು. ಹಾಗೆ ಬನ್ನಿ, ಈ ವಾರ ಎಷ್ಟು ಕನ್ನಡ ಚಲನಚಿತ್ರಗಳು ರಿಲೀಸ್ ಆಗಿದೆ ಅದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋಣ. ಮೊದಲನೇದು ಇದು ಲುಕ್ ಬ್ಯಾಕ್ ಅಂತ. ಇದೊಂದು ಆಕ್ಷನ್ ಡ್ರಾಮಾ ಚಿತ್ರ. ಇದನ್ನು ನಿರ್ದೇಶಿಸಿದ್ದಾರೆ ರಂಜನ್ ಮುಲಾರತ್ ಅವರು. ಪ್ರಮುಖ ಪಾತ್ರದಲ್ಲಿ ಮೀನಾಕ್ಷಿ ಅಮ್ಮ, ಉಪಾಸನ ಗರ್ಜರ್ ಹಾಗೆ ರಂಜನ್ ಮುಲಾರತ್ ಅವರಿದ್ದಾರೆ. ಹಾಗೆ ಇನ್ನೊಂದು ಮೂವಿ ರಣಾಕ್ಷ ಅಂತ. ಇದೊಂದು ಫ್ಯಾಂಟಸಿ ಮಿಸ್ಟರಿ ಥ್ರಿಲ್ಲರ್ ಮೂವಿ. ಇದನ್ನ ನಿರ್ದೇಶಿಸಿದ್ದಾರೆ ಕೆ ರಾಘವ್ ಅವರು. ಪ್ರಮುಖ ಪಾತ್ರದಲ್ಲಿ ಸಿರುಂಡ ರಘು, ರಕ್ಷಾ ಹನುಮಂತು ಮತ್ತೆ ಮುನುರಾಜು ಅವರಿದ್ದಾರೆ. ಹಾಗೆ ಮತ್ತೊಂದು ಚಿತ್ರ ಸಂಜು ಅಂತ. ಇದೊಂದು ಡ್ರಾಮಾ ಮತ್ತೆ ರೊಮ್ಯಾನ್ಸ್ ಚಿತ್ರ. ಈ ಚಿತ್ರನ ನಿರ್ದೇಶಿಸಿದ್ದಾರೆ ಕೆ ಯತಿರಾಜ್ ಅವರು. ಹಾಗೆ ಪ್ರಮುಖ ಪಾತ್ರದಲ್ಲಿ ಶ್ರಾವ್ಯ, ಸಂದೀತಾ ಅನಿಲ್ ಮತ್ತೆ ಮಾನ್ವಿತ್ ಶಿವಲಿಂಗಪ್ಪ ಅವರಿದ್ದಾರೆ. ಇನ್ನೊಂದು ನೈಟ್ ರೋಡ್ ಅಂತ. ಇದೊಂದು ಕ್ರೈಮ್ ಥ್ರಿಲ್ಲರ್ ಮಿಸ್ಟರಿ ಚಿತ್ರ. ಇದನ್ನ ಗೋಪಾಲ್ ಹಳೆಪಾಳ್ಯ ಅವರು ನಿರ್ದೇಶಿಸಿದ್ದಾರೆ. ಪ್ರಮುಖ ಪಾತ್ರದಲ್ಲಿ ಧರ್ಮ, ಗಿರಿಜಾ ಲೋಕೇಶ್, ಜ್ಯೋತಿ ರಾಯ್ ಮತ್ತೆ ರೇಣು ಶಿಕಾರಿ ಅವರಿದ್ದಾರೆ. ಇನ್ನೊಂದು ಕೇದಾರ್ನಾಥ್ ಕುರಿ
ಫಾರಂ ಅಂತ. ಇದೊಂದು ಕ್ರೈಮ್ ಥ್ರಿಲ್ಲರ್ ಚಿತ್ರ. ನಿರ್ದೇಶಿಸಿದ್ದಾರೆ ಸೀನು ಸಾಗರ್ ಅವರು. ಪ್ರಮುಖ ಪಾತ್ರದಲ್ಲಿ ಮಾದೇನೂರು ಮನು, ಶಿವಾನಿ ಅಮರ್, ಟೆನ್ನಿಸ್ ಕೃಷ್ಣ ಮತ್ತೆ ಕರಿ ಸುಬ್ಬು ಅವರಿದ್ದಾರೆ. ಹಾಗೆ ಇನ್ನೊಂದು ಚಲನಚಿತ್ರ ಆದಿಪತ್ರ ಅಂತ. ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರ. ಇದನ್ನ ನಿರ್ದೇಶಿಸಿದ್ದಾರೆ ಚಯನ್ ಶೆಟ್ಟಿ ಅವರು. ಪ್ರಮುಖ ಪಾತ್ರದಲ್ಲಿ ರೂಪೇಶ್ ಶೆಟ್ಟಿ, ಜಾಹ್ನವಿ ಹಾಗೆ ರಘು ಅವರು ಇದ್ದಾರೆ. ಸೊ ಒಂದು 6 ಕನ್ನಡ ಚಲನಚಿತ್ರ ಈ ವಾರ ರಿಲೀಸ್ ಆಗಿದೆ. ಸೊ ನಾವೊಂದು OTT ಬರೋವರೆಗೆ ಕಾಯಬೇಕು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ಈ ಮಾಹಿತಿನೂ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳ್ಕೊತೀನಿ. ನಮ್ಮ ಒಂದು ಸಂದರ್ಶನ ಭಾಸ್ಕರ್ ಮತ್ತೆ ಈರಪ್ಪ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಭಾಸ್ಕರ್ ಅವರು, ಈರಪ್ಪ ಅವರು ಬಹಳಷ್ಟು ಮಾಹಿತಿನ ಕೊಟ್ಟರು ಈ ಒಂದು HESCC ಬಗ್ಗೆ. ಬನ್ನಿ ಅವರ ಒಂದು ವೇರಿಯಸ್ ಕಮಿಟೀಸ್ ಇದೆ ಈ ಒಂದು ಸಂಘದಲ್ಲಿ. ಈ ಒಂದು HESCC ಯಲ್ಲೂ ಕೂಡ ವೇರಿಯಸ್ ಕಮಿಟೀಸ್, ವೇರಿಯಸ್ ಟೀಮ್ಸ್ ಇದೆ. ಅದ್ರ ಬಗ್ಗೆ ಮಾಹಿತಿನೂ ಕೂಡ ಕೊಡ್ತಾರೆ. ನಮಸ್ಕಾರ. ಇವರು ಹೇಳಿದಂತೆ HESCC ಕೆಲಸಗಳು ಮಾಡಬೇಕಂತ ಹೇಳಿದ್ರೆ ಅದು ಸಂಸ್ಥೆ ಕೆಲಸಗಳು ತುಂಬ ಇರೋದ್ರಿಂದ ಸಣ್ಣ ಸಣ್ಣ ಭಾಗಗಳಾಗಿ ಟೀಮ್ಗಳನ್ನ ಇದು ಮಾಡ್ಕೊಂಡಿದ್ದೀವಿ. ಸದ್ಯಕ್ಕೆ ಇವಾಗ ನಾವು ಕೊಂಡ್ಕೊಂಡಿರ್ತಕ್ಕಂಥ ಜಾಗ ಸರ್ವೆ ನಂತರ ಅದನ್ನು ಕಾನೂನು ರಹಿತ ಕೌನ್ಸಿಲ್ ಅಪ್ರೂವಲ್ಗೆ ಏನೇನು ಬೇರೆ ಬೇರೆ ಲೈಸೆನ್ಸ್ಗಳು ಪಡ್ಕೋಬೇಕೋ ಆ ಕೆಲಸಗಳು ನಡೀತಾ ಇದೆ. ಅದಕ್ಕೊಂದು ಟೀಮ್ ಇದೆ. ಫಂಡ್ ರೈಸಿಂಗ್ ಒಂದು ಟೀಮ್ ಇದೆ. ಈ ಜಾಗದಲ್ಲಿ ಬರತಕ್ಕಂಥ ಕಟ್ಟಡದ ನಿರ್ಮಾಣಕ್ಕೆ ಒಂದು ಸಲುವಾಗಿ ಆರ್ಕಿಟೆಕ್ಚರಲ್ ಟೀಮ್ ಇದೆ. ಇದೆಲ್ಲ ಟೀಮ್ಗಳಿಗೆ ಒಬ್ರು ಇಬ್ರು ಅಂತ ಇದ್ರೂ ಕೂಡ ಸಾಕಷ್ಟು ಜನಗಳಿಗೆ ಅದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ನಮ್ಮ ಸಂದರ್ಶನ ಕೇಳಿರ್ತಕ್ಕಂಥ ನಿಮ್ಗಳಲ್ಲೂ ಯಾರಾದರೂ ಆಸಕ್ತಿ ಇರುವವರು ಖಂಡಿತ ನಮ್ಮನ್ನು ಸಂಪರ್ಕಿಸ್ಬೋದು. HESCC.org.in ವೆಬ್ಸೈಟ್ಗೆ ಹೋಗಿ ಅದರಲ್ಲಿ ನೀವು ನಿಮ್ಮ ಮಾಹಿತಿಯನ್ನು ಕೊಟ್ಟರೆ ಅಲ್ಲಿರ್ತಕ್ಕಂಥ ವಾಲಂಟಿಯರ್ಸ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಸಾಕಷ್ಟು ಜಾಗದಲ್ಲಿ ನಿಮ್ಮ ಸಹಾಯ ಪಡ್ಕೊಳ್ಳೋ ಉದ್ದೇಶ ನಮಗೂ ಇದೆ, ನಿಮಗೂ ಅವಕಾಶ ಇದೆ. ಇದು HESCC ಪ್ರೋಗ್ರಾಮ್ ಅಂತ ಹೇಳಿದ್ರೆ ನಮ್ಮದಂತಲ್ಲ, ಇದು ನಮ್ಮ ಸಮುದಾಯದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬರದನ್ನು. ನಾವು ಶಾಲೆ ಆರಂಭಿಸಬೇಕು ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ನಾವುಗಳು ಮಾತ್ರ ಅಲ್ಲ, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಅದರಲ್ಲಿ ಅದು ನಿಮ್ಮದು ಅಂತ ಅಂದುಕೊಂಡು ನೀವು ಅದರಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊತೀವಿ. ಧನ್ಯವಾದ ಈರಪ್ಪಾಜಿ. ಅವ್ರು ಹೇಳಿದ್ದಕ್ಕೆ ಇನ್ನೊಂದು ಸ್ವಲ್ಪ ಆಡ್ ಮಾಡಕ್ ನಾನು ಏನು ಇಷ್ಟಪಡ್ತೀನಿ ಅಂದ್ರೆ, ನಾನು ವೇರಿಯಸ್ ಕಾಂಟ್ರಿಬ್ಯೂಷನ್ಸ್ ದಟ್ ಯು ಕ್ಯಾನ್ ಡೂ ಮಾನಿಟರಿಲಿ, ಅದರಲ್ಲಿ ಒಂದು ನೀವು ಒನ್ ಟೈಮ್ ಕಾಂಟ್ರಿಬ್ಯೂಷನ್ ಮಾಡ್ಬೋದು. ಅಗೇನ್ ಡೀಟೇಲ್ಸ್ ಇವಾಗ HESCC.org.au/contribute ಹೋದ್ರೆ ನಿಮ್ಗೆ ಅಲ್ಲಿ ಯಾವ ತರ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ಮಾಹಿತಿ ಇರುತ್ತೆ. ಅದು ನಿಮಗೆ ಮೆಂಬರ್ಶಿಪ್ ಆಗಕ್ಕೂ ಅವಕಾಶ ಇದೆ. HESCC ಮೆಂಬರ್ ಆಗ್ಬೋದು, ನೀವು ಅಸೋಸಿಯೇಟ್ ಮೆಂಬರ್ ಆಗ್ಬೋದು. $3,000 ಅಂಡ್ ಅಬೌವ್ ಅಸೋಸಿಯೇಟ್ ಮೆಂಬರ್ಶಿಪ್ ಸಿಗುತ್ತೆ. $10,000 ಅಂಡ್ ಅಬೌವ್ ಅಂಬಾಸಿಡರ್ ಮೆಂಬರ್ಶಿಪ್ ಸಿಗುತ್ತೆ. $25,000 ಅಂಡ್ ಅಬೌವ್ ಪೈಟ್ರನ್ ಮೆಂಬರ್ಶಿಪ್ ಅಂತ ಸಿಗುತ್ತೆ. ಅದರದ್ದು ಏನೇನು ನಿಮಗೆ ಬೆನಿಫಿಟ್ ಸಿಕ್ಕತ್ತೆ ಅಂತ ನಿಮಗೆ ವೆಬ್ಸೈಟ್ ಅಲ್ಲಿ ಹೋದ್ರೆ ಎಲ್ಲಾದು ಅದರದ್ದು ಡೀಟೇಲ್ಸ್ ಇದೆ. ಅದನ್ನ ಖಂಡಿತ ನೋಡಿ. ನಿಮ್ಗೆ ಯಾವ ರೀತಿ ಆಗತ್ತೋ ಅದನ್ನ ಮಾಡಿ. ನೀವು ಇಷ್ಟೇ ದುಡ್ಡು ಮಾಡಬೇಕು ಅಂತ ಇಲ್ಲಿ ಏನು ನಮ್ದು ಕೋರಿಕೆ ಇಲ್ಲ. ನೀವು ಯಾವುದೇ ಇದು ಕಾಂಟ್ರಿಬ್ಯೂಷನ್ ಮಾಡೋಕ್ಕೂ ನೀವು ರೆಡಿ ಇದ್ರೆ ಖಂಡಿತ ಮಾಡಿ ಅಲ್ಲಿ ಹೋಗಿ. ಇನ್ನೊಂದು ಏನು ಮಾಡಿದೀವಿ ಅಂದ್ರೆ, ರೆಗ್ಯುಲರ್ ಕಾಂಟ್ರಿಬ್ಯೂಷನ್ಸ್ ಎವ್ರಿ ಮಂತ್ ಮಾಡೋಕ್ಕೆ ಒಂದು ಅವಕಾಶ ಇದೆ. ಸೊ ನೀವು ಇಟ್ ಕುಡ್ ಬಿ $100 per month that you want to contribute for over 36 months. Okay. So that will take you to an associate membership as well. So ಅದನ್ನು ಮಾಡ್ಬೋದು. ನೀವು ರೆಗ್ಯುಲರ್ ಕಾಂಟ್ರಿಬ್ಯೂಷನ್ ಸೆಟಪ್ ಮಾಡ್ಬೋದು. ನೀವು ಡೈರೆಕ್ಟ್ ಡೆಬಿಟ್ ತರ ಇನ್ಸ್ಟ್ರಕ್ಷನ್, ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಟ್ಟು ನೀವು ಅದನ್ನ ಕಾಂಟ್ರಿಬ್ಯೂಷನ್ ಮಾಡ್ಬೋದು. ಆ ಮಾಹಿತಿ ಕೂಡ ನಿಮ್ಗೆ ವೆಬ್ಸೈಟ್ ಅಲ್ಲಿ ಸಿಕ್ಕತ್ತೆ. ನಮಗೆ ಸಂಪರ್ಕ ಮಾಡಿ, ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಅದ್ರ ಕಾಂಟ್ರಿಬ್ಯೂಟ್ ಮಾಡಕ್ಕೆ ನಿಮ್ಗೆ ಆಸಕ್ತಿ ಇದ್ರೆ ಖಂಡಿತ ನಿಮ್ಗೆ ಯಾವ ರೀತಿ ಆಗುತ್ತೋ ಆ ರೀತಿ ಅವರು ಮೆಂಬರ್ಶಿಪ್ ನು ತಗೋಬಹುದು. ಅವ್ರಿಗೆ ಯಾವ ತರ ಆಗುತ್ತೆ ಆ ರೀತಿ ಕಾಂಟ್ರಿಬ್ಯೂಷನ್ ಕೂಡ ಮಾಡಬಹುದು. ಹಾಗೆ ನಾವು ನಾನ್ ಮಾನಿಟರಿ ಕಾಂಟ್ರಿಬ್ಯೂಷನ್ ಕೂಡ ಇದೆ, ಅದ್ರ ಬಗ್ಗೆನೂ ಕೂಡ ಮಾತಾಡಿ. ನಾನ್ ಮಾನಿಟರಿ ಕಾಂಟ್ರಿಬ್ಯೂಷನ್ಸ್ ಕೂಡ ಮಾಡ್ಬೋದು ಅಂತ ಹೇಳಿದ್ರೆ, ಇವಾಗ ನೀವು ಕೇಳ್ತಿರ್ತಕ್ಕಂಥದ್ರಲ್ಲಿ ಕೆಲವರು ಆರ್ಕಿಟೆಕ್ಟ್ಸ್ ಇರ್ಬೋದು, ಡಿಸೈನ್ ಇಂಜಿನಿಯರ್ಸ್ ಇರ್ಬೋದು, ಟೌನ್ ಪ್ಲಾನರ್ಸ್ ಇರ್ಬೋದು, ಅಥವಾ ಎಜುಕೇಷನಲ್ ಡೆವಲಪ್ಮೆಂಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ತಕ್ಕಂಥವ್ರು ಇರ್ಬೋದು, ಟೀಚರ್ಸ್ ಇರ್ಬೋದು. ನೀವುಗಳೆಲ್ಲರೂ ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀವು ಇದರಲ್ಲಿ ಭಾಗವಹಿಸಿ
ಕಾಂಟ್ರಿಬ್ಯೂಟ್ ಮಾಡ್ಬೋದು. ಸೊ ಧನ ಸಹಾಯ ಒಂದೇ ಅಲ್ಲ, ಬೇರೆ ಬೇರೆ ವಿಧವಾಗಿಯೂ ನೀವು ಇದರಲ್ಲಿ ಭಾಗವಹಿಸ್ಬೋದು. ನಿಮ್ಮದೇ ಆದಂಥ ಒಂದು ಪ್ರಾಜೆಕ್ಟ್ ಅಂತ ನೀವು ಮಾಡ್ಕೋಬೋದು. ಹೀಗೇನೆ ಇದು 1 ವರ್ಷ 2 ವರ್ಷದಲ್ಲಿ ಮುಗಿಯತಕ್ಕಂಥ ಪ್ರಾಜೆಕ್ಟ್ ಅಲ್ಲ. ನಾವು ಇವಾಗಿರೋ ಉದ್ದೇಶದ ಪ್ರಕಾರ ಶಿಶುವಿಹಾರ ಅಥವಾ ಅರ್ಲಿ ಚೈಲ್ಡ್ಹುಡ್ ಸ್ಟೇಜ್ ಜಾನ್ವರಿ 2026ರಲ್ಲಿ ಪ್ರಾರಂಭಿಸಬೇಕು ಅಂತ ಅಂದ್ಕೊಂಡಿದ್ದೀವಿ. 2027ನೇ ಜಾನ್ವರಿನಲ್ಲಿ ಮೊದಲ ಹಂತ, ಶಾಲೆಯ ಮೊದಲ ಹಂತ ಪ್ರಾರಂಭ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಹಾಗೆಯೇ ಬೇರೆ ಬೇರೆ ಹಂತಗಳಲ್ಲಿ ಅದು ಪ್ರಾಜೆಕ್ಟ್ ಪ್ರೋಗ್ರೆಸ್ ಆಗ್ತಾ ಇದ್ದ ಹಾಗೆಯೇ ನೀವುಗಳು ಮತ್ತಷ್ಟು ಅದರಲ್ಲಿ ಭಾಗವಹಿಸ್ಬೋದು ಅಂತ ಹೇಳ್ತೀನಿ. ಖಂಡಿತ ಬಹಳಷ್ಟು ಮಾಹಿತಿನ ಕೊಟ್ರಿ. ಸೊ ಮಾನಿಟರಿ ಒಂದೇ ಅಲ್ಲ, ನಾನ್ ಮಾನಿಟರಿ ಕಾಂಟ್ರಿಬ್ಯೂಷನ್ ಕೂಡ ಇದೆ. ಸೊ ಇವ್ರು ಹೇಳ್ದಂಗೆ www.hecc.org.au/contribution ಅಂತ ಇವ್ರು ಒಂದು ವೆಬ್ ಪೇಜ್ಗೆ ಹೋದ್ರೆ ಅಲ್ಲಿ ಬಹಳಷ್ಟು ಮಾಹಿತಿ ಇದೆ. ಅವ್ರು ಹೇಳ್ದಂಗೆ ಡಿಫ್ರೆಂಟ್ ಲೆವೆಲ್ ಆಫ್ ಮೆಂಬರ್ಶಿಪ್ಸ್ ಕೂಡ ಇರುತ್ತೆ. ಯಾವ ಥರ ಮೆಂಬರ್ಶಿಪ್ಸು ಅದ್ರ ಬಗ್ಗೆನೂ ಮಾಹಿತಿ ಕೂಡ ಇದೆ. ಸೊ ನಿಮಗೆ ನಿಮ್ಮ ಕೈಲಿ ಎಷ್ಟಾಗುತ್ತೆ ಆ ರೀತಿ ನೀವು ಮಾನಿಟರಿ ಕಾಂಟ್ರಿಬ್ಯೂಷನ್ ಮಾಡ್ಬೋದು. ಅಥವಾ ಕೆಲವರು ಮಾನಿಟರಿ ಕಾಂಟ್ರಿಬ್ಯೂಷನ್ ಮಾಡೋಕ್ಕಾಗಲ್ಲ ಅಂದರೆ ನಾನ್ ಮಾನಿಟರಿ ಕಾಂಟ್ರಿಬ್ಯೂಷನ್ಸ್ ಕೂಡ ಇರುತ್ತೆ. ಸೊ ಇವ್ರು ಈಗ ತಾನೇ ಹೇಳಿದಂಗೆ ನೀವೊಂದು ಡಿಸೈನ್ ಇಂಜಿನಿಯರ್ ಇರ್ಬೋದು, ಆರ್ಕಿಟೆಕ್ಚರ್ ಇರ್ಬೋದು, ನಿಮಗೆ ಎಲ್ಲರಿಗೂ ಅವ್ರದ್ದೇ ಆದ ಒಂದು ಟ್ಯಾಲೆಂಟ್ಸ್ ಕೂಡ ಇರುತ್ತೆ, ಅವ್ರದ್ದೇ ಆದ ಒಂದು ಪ್ರೊಫೆಷನಲ್ ಇರುತ್ತೆ. ಸೊ ಆ ರೀತಿನೂ ಕೂಡ ನಿಮ್ಮ ಯಾವುದೋ ಒಂದು ಟ್ಯಾಲೆಂಟ್ಸ್ ಇದ್ರೆ ಅದನ್ನು ಕೂಡ ನೀವು ಬಳಸ್ಕೋಬಹುದು. ಆ ರೀತಿನೂ ಬಂದು ನೀವು ಈ ಒಂದು HESCCಯಲ್ಲಿ ನೀವು ಕಾಂಟ್ರಿಬ್ಯೂಷನ್ ಕೂಡ ಆ ರೀತಿ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಕೂಡ ನೀವು ಈ ತರ ಒಂದು ಕಾಂಟ್ರಿಬ್ಯೂಷನ್ ಕೂಡ ಮಾಡಬಹುದು. ಸೊ ದಯವಿಟ್ಟು ನಮ್ಮ ಒಂದು HESCC ಈ ಒಂದು ಸಂಸ್ಥೆಯನ್ನ ನೀವು ನಮ್ಮ ಒಂದು ಹಿಂದೂ ಸಂಸ್ಕೃತಿ ಮತ್ತೆ ಹಿಂದೂ ಸಂಸ್ಕೃತಿಯ ಒಂದು ಮೌಲ್ಯಗಳನ್ನ ಇವ್ರು ಬೆಳೆಸ್ಬೇಕು, ಉಳಿಸ್ಬೇಕು. ಹಾಗೆ ಬೇರೆಯವರು ಹೇಗೆ ತಮ್ಮ ಒಂದು ಸಂಸ್ಕೃತಿನ ಎಲ್ಲ ಹೇಗೆ ಬೆಳೆಸ್ಕೊಂಡು ಹೋಗ್ತಾ ಇದಾರೆ ಅದನ್ನ ಬೆಳೆಸ್ಬೇಕು, ನಮ್ಮ ಹಿಂದೂ ಸಂಸ್ಕೃತಿಯನ್ನ ಒಂದು ಮೂಲ ಉದ್ದೇಶ ಅಷ್ಟೇ ಈ ಒಂದು ಇವರ ಒಂದು ಉದ್ದೇಶ. ಸೊ ಇದು ಒಂದು ಆಬ್ಜೆಕ್ಟಿವ್ಸ್ ಆಫ್ HESCC ಅಂತಾನೆ ಹೇಳ್ಬೋದು ಅಲ್ವಾ. ಸೊ ಆ ಒಂದು ಉದ್ದೇಶ ಇವ್ರದ್ದು ಅದೇ ಇದೆ. ಸೊ ದಯವಿಟ್ಟು ನೀವು ಎಲ್ಲ ನಿಮ್ಮ ಕೈಯಲ್ಲಿ ಯಾವ ರೀತಿ ಆಗುತ್ತೆ ಆ ರೀತಿ ಒಂದು ನೀವು ಕಾಂಟ್ರಿಬ್ಯೂಷನ್ ಮಾಡೋದ್ರಿಂದ ಸೊ ನಿಮ್ಮ ಒಂದು ನೆಕ್ಸ್ಟ್ ಪೀಳಿಗೆಗೆ ಅಥವಾ ನೆಕ್ಸ್ಟ್ ಬರೋ ಮಕ್ಕಳುಗಳಿಗೆ ಇದು ಒಂದು ಬಹಳಷ್ಟು ಉಪಯೋಗ ಆಗುತ್ತೆ. ಸೊ 2026 ಇಂದ ಇವರು ಅರ್ಲಿ ಚೈಲ್ಡ್ಹುಡ್ ನ ತೆರಿಬೇಕು ಅನ್ನೋ ಒಂದು ಆಸೆನ ಇಟ್ಕೊಂಡಿದ್ದಾರೆ. ಸೊ ಇದು ವೋಕ್ಸ್ವಿಲ್ ಅಲ್ಲಿ ಇರುತ್ತೆ, ಒಂದು ಲ್ಯಾಂಡ್ ಅಕ್ವೈರ್ ಎಲ್ಲ ಇವರು ಮಾಡ್ಕೊಂಡಿದ್ದಾರೆ. ಸೊ ಈಗ ಎಸ್ಟಾಬ್ಲಿಷ್ ನಡೀತಾ ಇದೆ. ಸೊ ಅವ್ರು ಈಗ ತಾನೇ ಹೇಳ್ದಂಗೆ ಕೌನ್ಸಿಲ್ ಜೊತೆ ಎಲ್ಲ ಇವರು ವರ್ಕ್ ಮಾಡ್ತಾ ಇದಾರೆ, DO ಅಪ್ರೂವಲ್ ಡಿಸೈನ್ಸ್ ಎಲ್ಲ ಇದು ಮಾಡ್ತಾ ಇದಾರೆ ಅಂತ. ಸೊ ದಯವಿಟ್ಟು ಪ್ಲೀಸ್ in any other way you can contribute, either directly, indirectly, monetary or non-monetary. ಪ್ಲೀಸ್ ದಯವಿಟ್ಟು ಒಂದು ನೀವು ಈ ಒಂದು ಸಂಸ್ಥೆಗೆ ನೀವೊಂದು ಸಹಾಯ ಮಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಸೊ ಬಹಳಷ್ಟು ಮಾಹಿತಿನ ಕೊಟ್ರಿ ಭಾಸ್ಕರ್ ಮತ್ತೆ ಈರಪ್ಪ ಅವರೇ ಈ ಒಂದು ನಮ್ಮ HESCC ಬಗ್ಗೆ. ಇನ್ನೇನಾದ್ರೂ ನಿಮ್ಗೆ ಹೇಳೋದಿದ್ಯಾ? ನೀವು ಅದು ಪೊಲಿಟಿಕಲ್ ಬಗ್ಗೆ ಒಂದೇನು ಹೇಳ್ತೀನಿ ಅಂದ್ರೆ, ಇವಾಗ ನಮ್ದು ಹಿಂದೂ ಕೌನ್ಸಿಲ್ ಆಫ್ ಆಸ್ಟ್ರೇಲಿಯಾ ಏನ್ ಸಂಸ್ಥೆ ಇದೆ ಅವ್ರ ಜೊತೆ ನಾವಿವಾಗ ಸೇರ್ಕೊಂಡು ವೇರಿಯಸ್ ಪೊಲಿಟಿಕಲ್ ಪಾರ್ಟೀಸ್ ಅಥವಾ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಜೊತೆ ಮಾತುಕತೆ ನಡೀತಾ ಇದೆ ಇನ್ ಟರ್ಮ್ಸ್ ಆಫ್ ಫಂಡಿಂಗ್ ದ ಪ್ರಾಜೆಕ್ಟ್, ರೈಟ್. ಸೊ ಅಲ್ಲಿ ಫಂಡ್ಸ್ ಅಂತ ಗ್ರಾಂಟ್ಸ್ ಅಂತ ಒಂದು ಕೆಲವು ಇರುತ್ತೆ ಸ್ಕೂಲ್ಗಳಿಗೆ. ಸೊ ಅದನ್ನ ನಾವು ಹೆಂಗೆ ಆಕ್ಸೆಸ್ ಮಾಡೋದು, ಗೌರ್ಮೆಂಟ್ ನಮ್ಗೆ ಹೆಂಗೆ ಅದನ್ನ ಸಹಾಯ ಮಾಡಬೇಕು ಅಂತ ಅದರದ್ದು ಒಂದು ಕಮಿಟಿ ಇದೆ. ಸೊ ಅಲ್ಲಿ ಟೀಮ್ ಹ್ಯಾಸ್ ಬೀನ್ ಫಾರ್ಮ್ಡ್. ಅವರು ಹೋಗಿ ಮಾತಾಡ್ತಾ ಇದ್ದಾರೆ ನಮ್ಮ ಗೌರ್ಮೆಂಟ್ ಜೊತೆ. ಇವಾಗ ಕರೆಂಟ್ ಗೌರ್ಮೆಂಟ್ ಏನಿದೆ ಲೇಬರ್ ಗೌರ್ಮೆಂಟ್, ಅವ್ರ ಜೊತೆನೂ ಮಾತಾಡ್ತಾ ಇದ್ದಾರೆ. ಸೊ ಏನ್ ಸಹಾಯ ಆಗುತ್ತೋ ಅವರಿಂದ ಅದನ್ನ ನಾವು ಎಷ್ಟು ಬೇಗ ಅದನ್ನ ಪಡಿಬಹುದು ಅದನ್ನ ಪಡೆಯಕ್ಕೆ ನಾವು ಪ್ರಯತ್ನ ನಡೆಸ್ತಾ ಇದೀವಿ. ಒಂದೇನಂದ್ರೆ, ಇವಾಗ ನೀವು ಕೇಳ್ತಿದ್ದಾಗ ನಿಮ್ಗೆ ಅನ್ಸಿರ್ಬೋದು ನಾವು ಎಲ್ಲಿ ಹೋಗಿ ಯಾರ ಹತ್ರ ಹೋಗಿ ಮಾತಾಡ್ಬೋದು ಅಂತ. ಇವಾಗ ನೆಕ್ಸ್ಟ್ ಫಂಡ್ ರೈಸಿಂಗ್ ಇವೆಂಟ್ ಒಂದ್ ಏನ್ ಮಾಡ್ತಾ ಇದೀವಿ ನಾವು, ಹಿಂದೂ ಕೌನ್ಸಿಲ್ ಆಫ್ ಆಸ್ಟ್ರೇಲಿಯಾದು ದೀಪಾವಳಿ ಕಾರ್ಯಕ್ರಮ ಇದೆ. ಅಕ್ಟೋಬರ್ 19 ಮತ್ತು 20 ಬ್ಲಾಕ್ ಟೌನ್ ಅಲ್ಲಿ ನಡೆಯುತ್ತೆ, ಇದು ಶೋ ಗ್ರೌಂಡ್ಸ್ ಅಲ್ಲಿ. ಸೊ ಅಲ್ಲಿ ಒಂದು ಸ್ಟಾಲ್ ಹಾಕಿರ್ತೀವಿ ನಾವು, ಒಂದು ಫುಡ್ ಸ್ಟಾಲ್ ಆರ್ಗನೈಸ್ ಮಾಡಿದೀವಿ. ಅಲ್ಲಿ ವೇರಿಯಸ್ ವಾಲಂಟಿಯರ್ಸ್ ಮಾಹಿತಿ ಕೂಡ ಕೊಡ್ತಾರೆ. ಯಾರ್ಯಾರ ಆಸಕ್ತಿ ಇದ್ರೆ ಖಂಡಿತ ಬಂದು ಮಾತಾಡಿ ಅದೇ ಈ ಸ್ಕೂಲ್ ಬಗ್ಗೆ ತಿಳ್ಕೊಳ್ಳಿ. ಇದು ಏನ್ ನಡೀತಾ ಇದೆ ಇವಾಗ ಕರೆಂಟ್ ಪ್ರೋಗ್ರೆಸ್ ಎಲ್ಲಾನು ನಿಮ್ಗೆ ಅಲ್ಲಿ ಸಿಕ್ಕತ್ತೆ. ಸೊ ಆಮೇಲೆ ಆಹಾರನೂ ಇರುತ್ತೆ ನಿಮ್ಗಲ್ಲಿ, ಸ್ನಾಕ್ಸ್ ಕೂಡ ಅರೇಂಜ್ ಮಾಡಿರ್ತೀವಿ, ಅದನ್ನ ನೀವು ಕೊಂಡ್ಕೋಬಹುದು. ಆಲ್ ದ ಪ್ರೊಸೀಡ್ಸ್ ದಟ್ ಆರ್ ಗೋಯಿಂಗ್ ಫಾರ್ ದಟ್ ಇನ್ ದಟ್ ಕೌಂಟರ್ ವಿಲ್ ಗೋ ಟು ದ ಹಿಂದೂ ಸ್ಕೂಲ್.
ಸೊ ಇದೊಂದು ಫ್ರೀ ಇವೆಂಟ್ ನೀವು ಹೇಳ್ತಾ ಇರೋದು ಒಂದು ಇಲ್ಲ, ದಿವಾಲಿ ಹಾ, ಹೌದು. ದಿವಾಲಿ ಇದು ನಡೀತಾ ದಿವಾಲಿ ಇದು ಇರೋದು. ಬೇಕಾದಷ್ಟು ಕಡೆ ನಡೀತಾ ಇದೆ ಇವಾಗ ಅದೇ ಇದು ಆಸ್ಟ್ರೇಲಿಯಾ. ಇದು ಹಿಂದೂ ಕೌನ್ಸಿಲ್ ಆಫ್ ಆಸ್ಟ್ರೇಲಿಯಾ, HCA ಅವ್ರದ್ದು. ಓಕೆ, ಸೊ ಅವರು ನಡೆಸ್ತಾ ಇರೋ ಒಂದು ಇವೆಂಟ್ ಅಲ್ಲಿ ನಿಮ್ಮದೇ ಆದ ಒಂದು ಸ್ಟಾಲ್ Stall ಇದೆ. ಇದೆ. HCA ಅವ್ರದ್ದು ಅಲ್ಲಿ ಫುಡ್ ಸ್ಟಾಲ್ ತರ ಇಟ್ಕೊಂಡಿದ್ದೀರಾ. ಸೊ ನೀವು ಅಲ್ಲಿಗೆ ಬಂದ್ರು ಕೂಡ ಅದರ ನಿಮ್ಮ ಒಂದು ಈ ಸ್ಕೂಲ್ ಬಗ್ಗೆ ಮಾಹಿತಿಗಳೆಲ್ಲ ಕೊಡ್ತಾರೆ. ಸೊ ನೀವು ಯಾವ ರೀತಿ ಬೇಕೋ ಆ ರೀತಿ ಒಂದು ಕಾಂಟ್ರಿಬ್ಯೂಷನ್ ಕೂಡ ಅದರಲ್ಲಿ ಮಾಡ್ಬೋದು. ಸೊ ಇಟ್ಸ್ ಅ ವಂಡರ್ಫುಲ್ ಪ್ಲಾನ್ ಅಂತಾನೆ ಹೇಳ್ಬೋದು. ನಿಮ್ದು ಒಂದು ಪ್ಲಾನೇ ತುಂಬಾ ಚೆನ್ನಾಗಿದೆ. ಅಂದ್ರೆ ತುಂಬಾ ದೂರವಾಗಿ ನೀವೆಲ್ಲ ಒಂದು ಚಿಂತೆ ಮಾಡ್ತಾ ಇದ್ರೆ ಈ ತರ ಎಲ್ಲ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಪ್ರತಿಯೊಬ್ರು ಹಿಂದೂ ಮಕ್ಕಳುಗಳೆಲ್ಲ ಅಲ್ಲಿ ಬಂದು ಓದೋದ್ರಿಂದ, ಯಾಕಂದ್ರೆ ನಮ್ಮ ಮಕ್ಕಳುಗಳು ಕೂಡ ಒಂದು ಭಗವದ್ಗೀತೆ ಬಗ್ಗೆ ತಿಳ್ಕೊಬೇಕು. ಪ್ರತಿಯೊಂದು ಒಂದು ವೇದಗಳ ಬಗ್ಗೆ ಇರ್ಬೋದು, ನಮ್ದು ಸಂಸ್ಕೃತಿ ಬಗ್ಗೆ ಇರ್ಬೋದು. ಹಾಗೆ ಹೇಳಿದ್ರೆ ನೀವು ಬೇರೆ ಬೇರೆ ಲ್ಯಾಂಗ್ವೇಜ್ ನ ಮಕ್ಕಳುಗಳು ಕಲ್ತ್ಕೊಳ್ಳೋಕೆ ನಮ್ಮ ಹಿಂದೂಲೇ ಎಷ್ಟೊಂದು ಹಲವಾರು ಲ್ಯಾಂಗ್ವೇಜ್ ಇದೆ. ಎಲ್ಲೆಲ್ಲೋ ಹೋಗಿ ಕಲ್ತ್ಕೊಳ್ಳಬಹುದು. ಇದೊಂದು ಸೆಂಟ್ರಲೈಸ್ ಮಾಡೋ ಪ್ಲಾನ್ ಕೂಡ ಇದೆ. ಸೊ ಅದನ್ನ ಈ ಒಂದು ಕಲ್ಚರಲ್ ಸೆಂಟರ್ ಆಗಿ ಕೂಡ ಅವರು ಬಳಸಬಹುದು. ಸೊ ಇಟ್ಸ್ ನಾಟ್ ಓನ್ಲಿ ಜಸ್ಟ್ ಸ್ಕೂಲ್ ಅಲ್ಲ, ಜಸ್ಟ್ ಓನ್ಲಿ ಪಬ್ಲಿಕ್ ಪ್ರೈವೇಟ್ ನಾರ್ಮಲ್ ಸ್ಕೂಲ್ ತರ ಅಲ್ಲ. ಇದರಲ್ಲಿ ಬೇರೆ ಹಲವಾರು ಅವಶ್ಯಕತೆಗಳು, ಅವಕಾಶಗಳು ಕೂಡ ಇದರಲ್ಲಿ ಬರುತ್ತೆ. ಸೊ ತುಂಬಾ ಧನ್ಯವಾದ, ಬಹಳಷ್ಟು ಮಾಹಿತಿನ ಕೊಟ್ರಿ. ಸೊ ಹೋಗೋಕ್ಕಿಂತ ಮುಂಚೆ ನಮ್ಮ ಒಂದು ಶ್ರೋತೃಗಳಿಗೆ ನೀವು ಏನಾದರೂ ಒಂದು ಮೆಸೇಜ್ ನ ಕೊಡೋದಾದ್ರೆ, ಈರಪ್ಪ ಅವರು ಮತ್ತೆ ಭಾಸ್ಕರ್ ಅವರು. ನಾವು ಹಿಂದೂಗಳು ಇನ್ ಜನರಲ್ ನಮ್ಗಳಿಗೆ ಸಮಾಜದಲ್ಲಿ ನಾವು ಹಿಂದೂ ಅಂದ್ರೆ ಏನು ಅಂತ ಅನ್ನೋದೇ ಕೆಲವು ಜನಗಳಿಗೆ ಡೌಟ್ ಇರುತ್ತೆ, ಡೌಟ್ ಬಂದ್ಬಿಡುತ್ತೆ. ಇದು ನಮಗೆ ಮುಖ್ಯ ಉದ್ದೇಶ ಇರೋದು, ನಾವೆಲ್ಲ ಜೋರಾಗಿ ಮಾತಿನಲ್ಲಿ ಹೇಳ್ಕೊಂತೀವಿ, ಮಾತಿಗೆ ಎಲ್ಲಾ ಕಡೆನೂ ನೀವು ಕೇಳಿರ್ತೀರ, ವಸುದೈವ ಕುಟುಂಬಕಂ ಅಂತ ಹೇಳ್ಕೊಂತೀವಿ. ಅದನ್ನ ಜೀವನದಲ್ಲಿ ಆಚರಣೆಗೆ ತರೋದು ಹೇಗೆ ಅಂತ ಹೇಳಿದ್ರೆ, ನಾವು ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಪ್ರತಿಯೊಬ್ಬರನ್ನು ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಅಂತ ಭಾವಿಸೋದ್ರಲ್ಲಿ ಆ ಭಾವನೆಯನ್ನ ಕಾರ್ಯಗತಗೊಳಿಸೋದು ಹೇಗೆ, ಇದನ್ನ ಈ ಶಾಲೆಗೆ ಬರ್ತಕ್ಕಂಥ ಪ್ರತಿಯೊಂದು ಮಗುನು ಮುಂದಕ್ಕೆ ಹೋಗುತ್ತಾ ಅರಿತುಕೊಂಡು ಸಮಾಜದಲ್ಲಿ ಒಂದು ಉತ್ತಮ ಪೌರನಾಗಿ ಬಾಳ್ತಾನೆ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದೀವಿ. ಇದಕ್ಕೆ ನಿಮ್ಗಳೆಲ್ಲರ ಸಹಕಾರ, ಸಹಾಯ ಇರುತ್ತೆ ಅಂತ ಭಾವಿಸಿದ್ದೀನಿ. ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಿಮಗೂ ಕೇಳ್ತಾ ಇರತಕ್ಕಂಥ ನಿಮ್ಗೆಲ್ಲರಿಗೂ ನಮಸ್ಕಾರಗಳು. ನೀವು ಭಾಸ್ಕರ್ ಒಂದು ಶ್ಲೋಕ ಹೇಳಕ್ ಇಷ್ಟಪಡ್ತೀನಿ ನನಗೆ. ಅನ್ನದಾನಂ ಮಹಾದಾನಂ ವಿದ್ಯಾದಾನ ಮತಃಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವ ಜೀವಂಚ ವಿದ್ಯೆಯ. ಅಂದ್ರೆ ಏನ್ ಅರ್ಥ ಅಂದ್ರೆ, ಯಾರಿಗಾರ ಹಸಿವ್ತಾ ಇರೋರಿಗೆ ಅನ್ನ ಕೊಟ್ರೆ ಅದು ಮಹಾದಾನ, ಅವ್ರಿಗೆ ಸಂತೋಷ ಬರುತ್ತೆ, ಅವರು ಒಳ್ಳೇದ ಹಾರೈಸ್ತಾರೆ ನಿಮಗೆ. ಅದಕ್ಕಿಂತ ಪರಮವಾದ ಒಂದು ದಾನ ಏನಂದ್ರೆ ವಿದ್ಯಾದಾನ. ಈ ನಮ್ದು HACC ಸಂಸ್ಥೆ ಏನಿದೆ, ಇದು ವಿದ್ಯಾದಾನ ಮಾಡುತ್ತೆ. ಯಾವ ಜೀವಂಚ ವಿದ್ಯೆಯ ಅಂದ್ರೆ, ಈ ಒಂದು ದಾನ ನಾವು ಮಾಡಿರೋದು ಇಡೀ ಜೀವನ ಅವ್ರ ಜೊತೆಗಿರುತ್ತೆ ಅಂಡ್ ಹೆಲ್ಪ್ ದೆಮ್, ಅವ್ರನ್ನ ರಕ್ಷಿಸುತ್ತೆ. ಸೊ ಈ ಒಂದು ಥಾಟ್ ನಿಮ್ಮಲ್ಲಿ ಇಟ್ಕೊಂಡು ದಯವಿಟ್ಟು ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿ. ನಿಮ್ಗೆ ಯಾವ ತರ ಆಗತ್ತೋ ಆ ತರ. ದಿಸ್ ವಿಲ್ ಹೆಲ್ಪ್ ಅಸ್ ಎ ಲಾಂಗ್ ವೇ ಫಾರ್ವರ್ಡ್. ಈಗ ನಮ್ದು ಒಂದೇ ಜನರೇಷನ್ ಅಲ್ಲ ನಾವು ಯೋಚನೆ ಮಾಡ್ತಿರೋದು, ಮುಂದಿನ ಜನರೇಷನ್ ಬಗ್ಗೆ ನಾವು ಯೋಚನೆ ಮಾಡಬೇಕು. ತುಂಬಾ ಥ್ಯಾಂಕ್ಸ್ ಭಾಸ್ಕರ್ ಮತ್ತೆ ಈರಪ್ಪ ಅವರೇ. ಇವತ್ತು ಬಂದು ನಿಮ್ಮ ಒಂದು HACC ಬಗ್ಗೆ ಬಹಳಷ್ಟು ಮಾಹಿತಿನ ಕೊಟ್ರಿ. ಈ ಮಾಹಿತಿ ಎಲ್ಲ ಉಪಯುಕ್ತವಾಗಿದೆ ಅಂತ ತಿಳ್ಕೊತೀವಿ. ಮತ್ತೊಂದು ಬಾರಿ ನೀವು ಇದರ ಬಗ್ಗೆ ಮೋರ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ www.hacc.org.au ಅಲ್ಲಿ ಹೋಗಿ ನೀವು ಈ ಒಂದು ಸಂಸ್ಥೆಯ ಬಗ್ಗೆ ತಿಳ್ಕೊಬಹುದು. ಹಾಗೆ /contribution ಅಂತ ಹೋದ್ರೆ ಕಾಂಟ್ರಿಬ್ಯೂಷನ್ ಯಾವ ರೀತಿ ಮೆಂಬರ್ಶಿಪ್ಸ್ ಇರುತ್ತೆ, ಹೇಗೆ ನೀವು ಮಾನಿಟರಿ ನಾನ್ ಮಾನಿಟರಿ ಯಾವ ರೀತಿ ಕಾಂಟ್ರಿಬ್ಯೂಷನ್ ಮಾಡ್ಬೋದು, ಅದ್ರ ಬಗ್ಗೆ ಕೂಡ ಬಹಳಷ್ಟು ಮಾಹಿತಿ ಸಿಗುತ್ತೆ. ಸೊ ಮತ್ತೊಂದು ಸಲ ಹೃತ್ಪೂರ್ವಕ ಧನ್ಯವಾದ. ಧನ್ಯವಾದಗಳು, ಬಹಳ ಸಂತೋಷ ಆಯ್ತು ಇಲ್ಲಿ ಬಂದು ಮಾತಾಡಿದ್ದು. ಥ್ಯಾಂಕ್ಸ್. ನಮಸ್ಕಾರ. ಸೊ ಕೇಳ್ತಾ ಇರಿ ನಮ್ಮ ಅಪ್ಪು ಕನ್ನಡ ರೇಡಿಯೋ ಪ್ರತಿ ಸಂಡೇ 3 ರಿಂದ 4 ಗಂಟೆವರೆಗೆ 100.9 FM ಅಲ್ಲಿ, ಹಾಗೆ www.connectfm.in ನಲ್ಲಿ ಲೈವ್ ಸ್ಟ್ರೀಮಿಂಗ್ ವರ್ಲ್ಡ್ ವೈಡ್ ಇರುತ್ತೆ. ನಮ್ಮ ಒಂದು ಆಪ್ iHeart ಕಮ್ಯುನಿಟಿ ಪ್ಲಸ್ ಆಪ್, ಹಾಗೆ ಒಂದು ಇನ್ಸ್ಟಾಗ್ರಾಮ್, ಇದರಲ್ಲಿ ಕನೆಕ್ಟ್ FM 100.9 ನೀವು ಸರ್ಚ್ ಮಾಡೋದ್ರಿಂದ ಕೂಡ ಅದನ್ನು ಅಷ್ಟೇ ನೀವು ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿದ್ರು ಕೂಡ ಈ ಲೈವ್ ಸ್ಟ್ರೀಮ್ ನ ನೀವು ತಿಳ್ಕೊಬಹುದು. ನಮ್ಮ ಒಂದು ಇವತ್ತಿನ ಕಾರ್ಯಕ್ರಮ ಕೂಡ ನಮ್ಮ ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ನಾನು ಇನ್ನೇನು ಕೆಲವು ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನೋಡಿ ಶೇರ್ ಮಾಡಿ. ಸೊ ಸ್ಟೇ ಟ್ಯೂನ್ಡ್ ನಮ್ಮ ಒಂದು ರೇಡಿಯೋ 100.9 FM and have a good bye. See you next week. Thank you. ನಮಸ್ತೆ.